ಇಟ್ಕೊಡಮ್ಮ ಬಂದಮ್ಮ ಬೇಗ ಬೇಗ ಬಂದಮ್ಮ ಬಂದ್ರೆ ಬೇಗ ರೈಟ್ ರೈಟ್ ಬ್ಯೂಟಿಫುಲ್ ಎಲ್ಲೆಲ್ಲಿ ನೋಡಿದ್ರು ಹಸ್ರೇ ಹಸ್ರು ಲೈಕ್ ಎ ಹೆವನ್ ಸ್ವರ್ಗ ಕಣೆ ಬರಲ್ಲ ಅಂದೆ ನಿಮ್ ಕಾಡು ಮೇಡು ಇದನ್ನೆಲ್ಲ ನೋಡಿ ಆಗೋದು ಏನಿದೆಯೇ ನೀವೇ ಹೋಗ್ರಿ ಅಂತ ಹೇಳ್ದೆ ಬರ್ದಿರೋದಕ್ಕೆ ಏನಾದ್ರೂ ಒಂದ್ ನೆಪ ಬೇಕಲ್ವಾ ಏಯ್ ಮುಚ್ಚೆ ಬಾಯಿ ಏನಲ್ಲತ್ತ ಬಸ್ನಿಂದ ಇಳಿದ ತಕ್ಷಣ ಕಾರ್ ಬಂದಿರುತ್ತೆ ಜೀಪ್ ನಿಂತಿರುತ್ತೆ ಅಂತ ಏನೇನೋ ಹೇಳ್ದೆ ಅಟ್ಲೀಸ್ಟ್ ಒಂದ್ ಎತ್ತಿನ ಗಾಡಿ ಇದ್ದಿದ್ರೆ ಈ ಸಾಮಾನ್ ಬರೋದಿಕ್ಕೆ ಅನುಕೂಲವಾಗ್ತಿತ್ತು ಸಾಕ್ ಸುಮ್ಮನೆ ಜೀಪ್ ಕಳಿಸ್ತೀನಿ ಅಂತ ಅಕ್ಕ ಕಾಗ್ದ ಬರ್ದಿದ್ಲು ಏನಾಯ್ತು ಏನೋ ಛೇ ನಿಮ್ ಎಸ್ಟೇಟು ಇಲ್ಲಿಂದ ಎಷ್ಟು ದೂರ ಇದೆಯೇ 2 ಕಿಲೋಮೀಟರ್ ದೂರ ಇದೆ ಅಷ್ಟೇನಾ ಹಾ ಹಾಗಾದ್ರೆ ಬಂದ್ರೆ ಆರಾಮ ನಡ್ಕೊಂಡೇ ಹೋಗೋಣ ಇಫ್ ಯು ಡೋಂಟ್ ಮೈಂಡ್ ನಡ್ಕೊಂಡು ಹೋಗೋಣ ನಟರಾಜ ಸರ್ವಿಸೇ ನಡೀರಿ ಅದನ್ನೆಲ್ಲ ಖಾಲಿ ಮಾಡಿ ಖಾಲಿ ಕ್ಯಾಮ್ರಾ ಕೈಯಲ್ಲಿ ಕೊಡ್ತೀಯಾ ಅಯ್ಯೋ ಯಾಕೆ ಹಂಗ್ ಬಡ್ಕೊಂತೀಯ ಒಂದ್ ನಿಮಿಷ ತಾಳು ಒಂದೇ ಒಂದ್ ಫೋಟೋ ತೆಗಿತೀನಿ ಬೆಂಗಳೂರಿಂದ ವೇದ ಎಸ್ಟೇಟ್ಗೆ ಬರ್ತಾ ಇರೋರು ನೀವೇನಾ ಹೌದು ನಾವೇ ಥ್ಯಾಂಕ್ ಯು ಏನಯ್ಯ ಇಷ್ಟೊತ್ತ ಬರೋದು ನಾವಿಲ್ಲಿಗೆ ಬಂದ್ರೆ ಎಷ್ಟೊತ್ತಾಯ್ತು ಬರೀ ಹೆಣ್ಮಕ್ಳು ಬರ್ತಾ ಇದಾರೆ ಸ್ವಲ್ಪನಾದ್ರೂ ಜ್ಞಾನ ಬೇಡ ನಿನ್ ತಲೆಯಲ್ಲಿರೋದು ಮೆದುಳು ಮಣ್ಣು ಈಡಿಯಟ್ ಮಾತಾಡಯ್ಯ ಏನಯ್ಯ ಮುಖ ನೋಡ್ತೀಯಾ ಬಸ್ ಬೇಗ ಬಂದ್ರೆ ನಾನೇನ್ ಮಾಡ್ಲಿ ನಾನ್ ಟೈಮಿಗೆ ಸರಿಯಾಗಿ ಬಂದಿದ್ದೀನಿ ನಿಮ್ಗಾದ ತೊಂದರೆಗೆ ಕ್ಷಮಿಸಿ ನಿನ್ ತಲೆ ಲಗೇಜ್ ತೆಗೆದು ಒಳಗಿಡು ಸ್ಟುಪಿಡ್ ಕಾಮನ್ ಗರ್ಲ್ಸ್ ವೇಟ್ ಮಾಡ್ಬೇಕು ಏನಯ್ಯ ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತಿದ್ಯಾ ಹೇಗೆ ಪ್ಲೀಸ್ ಪೋಟಿಯ ಇಟ್ಸ್ ಎ ಬ್ಯೂಟಿಫುಲ್ ರೈಡ್ ಅಬ್ಬಾ ಹೋಜುವ ಬಂದಾಗಾಯ್ತು ಒಳ್ಳೆ ಈಡೇಟ್ ಸಿಕ್ತಾ ಕಣೆ ಅವ್ನ್ ಇಂಗ್ಲಿಷ್ ಗೊತ್ತಿದ್ರೆ ಕಷ್ಟ ಕಡೆ ಸುಮ್ಮನೆ ಯಾಕೆ ಅವನ್ನ ಕೆಣಕ್ತಿಯಾ ಅವನಿಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಅವನ್ ಮೂತಿ ಇಂಗ್ಲಿಷ್ ಬೇರೆ ಕೇಳು ಮೇಡಮ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಐ ಆಮ್ ನಾಟ್ ಇಲಿಟರೇಟ್ ಐ ಆಮ್ ಬೆಟರ್ ಎಜುಕೇಟೆಡ್ ದೆನ್ ಆಲ್ ಆಫ್ ಯು ಮೈಂಡ್ ಇಟ್ ಎಲ್ಲ ಇವನ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ನಲ್ಲ ಈ ರವಿ ಯಾವಾಗ್ಲೂ ಹಿಂಗೇನೆ ಮಾಡೋದು ಏನಯ್ಯ ಪ್ಯಾಂಟ್ ಹಾಕೊಂಡು ಹೆಣ್ಮಕ್ಳು ತಾವ್ ಆಟೆ ಹೊಡಿತಾ ಇದ್ಯಾ ಲತಾವ ನೀನಾ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಏ ಪುಟ್ಟಂಚೆ ಇವ್ರ ಸಾಮಾನುಗಳೆಲ್ಲ ಒಳಗಡೆ ಇಡೋ ಇದೇನಿದು ಏನವ ಎಸ್ಟೇಟ್ ನಲ್ಲಿ ಆ ಪಾರ್ಟಿ ಸೌದೆ ಬಿದ್ದದೆ ಇದನ್ನ ಯಾಕೆ ತಂದಿದ್ಯಾ ಆಯ್ತು ಬಿಡು ಇವತ್ತು ಇದನ್ನೇ ಹಾಕಿ ಒಲೆ ಉರ್ಸ್ಬಿಟ್ಟು
ಯಾಕವಾ ಚಿಟಾರ್ ಅಂತ ಕಿಚ್ಕೊಂಡ್ಬಿಟ್ಟೆ? ಇದು ಗಿಟಾರು, ಒಲೆಗಿಡೋ ಸೌದೆ ಅಲ್ಲ. ಗಿಟಾರೋ ಪಟಾರೋ, ನಮ್ ಎಸ್ಟೇಟ್ಗೆ ಟಾರ್ ಇಲ್ಲ. ಈ ಅಮ್ಮನ್ ಗಿಟಾರು. ಏನ್ ಟಾರು? ಏನ್ ಟಾರ್ ಅಲ್ಲ, ಗಿಟಾರು. ಕಣ, ನೀನು ಟಾರ್ ತರ ನನ್ ಗಂಟ್ಕೋಬೇಡ, ಬಂದ್ ಬಿದ್ದಿರೋ ಸಾಮಾನು ಗಂಟ್ಕೊ ಹೋಗು. ಓಕೆ ಓಕೆ. ತಗೋ ತಗೋ ತಗೋ, ಎಲ್ಲ ತಗೋ. ಇದ್ನ್ಯಾಕ್ ಬಿಟ್ಟೆ? ಸುಮ್ಮನೆ ಬಾ. ನೋಡಿ. ಹೌದಮ್ಮ. ಅಕ್ಕ, ಇವಳು ನನ್ನ ಬೆಸ್ಟ್ ಫ್ರೆಂಡ್ ಶಿಲ್ಪಾ ಅಂತ. ನಮಸ್ತೆ. ಇವಳು ರಾಣಿ ಅಂತ. ಅವಳು ರಶ್ಮಿ, ಅವಳು ರೇಖಾ. ಎಲ್ಲ ಬಂದ್ ಬಂದಿದ್ದೀರಾ? ರೆಸ್ಟ್ ತಗೊಳ್ಳಿ. ಏನಪ್ಪ ಅಡಿಗೆ ರೆಡಿ ತಾನೆ? ಅದನ್ನ ಭಟ್ರನ್ನೇ ಕೇಳ್ಬೇಕು. ಒಂದ್ ಮೀನ್ ಕೊಡ. ಸುಮ್ಮನೆ ನನ್ನ ಮಕ್ಕಳ್ರಪ್ಪ ಬಿಡ್ರಪ್ಪ. ಸಿಗರೇಟ್ ಕೊಡಮ್ಮ. ನೀನೇ ಹೋಗುತ್ತೆ. ಹತ್ತೇರಿ ಅಮ್ಮಾಕಿ ಬೇಟೆ. 2 ವರ್ಷದಲ್ಲಿ ಏನೇನೋ ಇಂಪ್ರೂವ್ಮೆಂಟ್ ಆಗೋಗಿದೆ. ನೀನೂರಿಗೆ ಬಂದ್ಮೇಲೆ ಇಂಪ್ರೂವ್ಮೆಂಟ್ ಆಗದೆ ಇರ್ತದ. ಓ ಇರ್ಲಿ, ಮೊದಲು ವ್ಯಾಪಾರ ವ್ಯವಹಾರ, ಆಮ್ಯಾಗ ಮುಂದಿನ ಖಾತೆ. ತಿರುಗ್ ಬಂದಲ್ಲಪ್ಪ ಊರು ಗ್ರಾಚಾರ. ಏನಮ್ಮಣ್ಣಿ, ಹೆಂಗೈತ್ ವ್ಯಾಪಾರ? ನಿನ್ನಂತ ಬಂದ್ರೆ ವ್ಯಾಪಾರ ಆದಂಗೆ. ಹತ್ತೇರಿ ಅಮ್ಮಾಕಿ ಭೇಟಿ. ವ್ಯಾಪಾರನ ಮಾಡ್ತೀನಿರು. ಏನ್ಲಾ ಬಸಣ್ಣ? ನಮಸ್ಕಾರ ಕಣ್ಣಣ್ಣ. ಯಾವ ಬಂದೆ ಅಣ್ಣ? ಆಪ ಪುಲ್ಲ. ದಿನಕ್ಕೆ ಎಷ್ಟೋ ವ್ಯಾಪಾರ ಮಾಡ್ತೀಯಾ? 300-400 ಆಯ್ತದೆ ಕಣ್ಣಣ್ಣ. ಇದ್ರಲ್ಲಿ 500 ಇದೆ. ಇಲ್ಲಿಂದ ಜಾಗ ಖಾಲಿ ಮಾಡಿ. ಬೇಡ ಕಣ್ಣಣ್ಣ, ಬೇಕಾದ್ರೆ ಒಂದು ಹಾಫ್ ಕೊಡ್ತೀನಿ, ಕುಡ್ಕೊಂಡು ಬಿಡೋಣ. ಮಗನೇ, ನನಗೆ ಆಫ ಇಳಿಯ ಕೆಳಗೆ. ವ್ಯಾಪಾರ ಈಗ ಮಾಡೋಣ. ರಂಗಣ್ಣ, ರಂಗಣ್ಣ, ಓ ಬಾರವೇನ, ಕುಂತ್ಕೋ. ಕೂತ್ಕೊಳ್ಳಕ್ ಟೈಮ್ ಇಲ್ಲ. ನಿಮ್ಮ ಅಪ್ಪ ಏನೋ ಹೇಳ್ಕಳ್ಸಿದ್ರಂತೆ. ಅದೇನ, ಆ ಬಾವಿ ಪಂಪು ಕೆಟ್ಟೋಗದೆ. ನೀ ಏನಾರ ಸಿಟಿ ಕಡೆ ಹೋದ್ರೆ ಆ ರಿಪೇರಿ ಮಾಡೋನ್ ಬರಕ್ ಹೇಳೋಣ ಅಂತ. ಅಷ್ಟೇನಾ? ಈಗಂತ ಮನೇಲೆ ಹೇಳಿ ಬಂದಿವ್ರು ಆಗ್ತಿತ್ತು. ಆಯ್ತು ಬಿಡು, ಕರ್ಕೊಂಡೆ ಬಂದ್ಬಿಡ್ತೀನಿ. ಆಮೇಲೆ ಅಪ್ಪನ ಕೆಲ್ಸ ಆಯ್ತು, ಇನ್ ಮಗಳ ಕೆಲ್ಸನಾ? ಏನಾಮೇಲೆ? ಆಮೇಲೆ ಇದು 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 ಅಂದ್ರೆ ಅದು ಗೊತ್ತಾಯ್ತು ಬಿಡು. ಸಿಕ್ಕಿದ್ರೆ 2 ಲೀಟರ್ ಸೀಮೆಣ್ಣೆ ತಗೊಂಬ ಅಂತ, ಅಷ್ಟೇ ತಾನೇ? ಹೌದು ಕಣೇನ. ಹಾಗಂತ ನಿಂತ್ಬಿಟ್ರೆ ಸೀಮೆಣ್ಣೆ ಬಾಯ್ ತುಂಬ್ಕೊ ಬರ್ಲಾ? ಬಂದೆ. ರವಿಯಣ್ಣ ಯಾಕೇನಾಯ್ತು? ವೀರು ಜೈಲಿಂದ ಬಂದ್ಬಿಡ್ದನಪ್ಪ. ಅದಕ್ಕೆ ನಾನೇನಪ್ಪ ಮಾಡ್ಲಿ? ಸಾರ ಅಂಗಡಿ ಬಂದು ಗಲಾಟೆ ಮಾಡ್ತಾವನೆ. ಸಾರ ಅಂಗಡಿಗೆ ಬಂದು ಗಲಾಟೆ ಮಾಡ್ತಾವನ? ಜಾತ್ರ ಹುಡಿನ ಅಂಗಡಿ ಒಳಗೆ ಎಳ್ಕೊಂಡು ಹೋದ.
ನೀನ್ ದೇವ್ರ ಕಣಣ್ಣ, ನೀನ್ ಉಪಕಾರನ ಎಂದೂ ಮರೆಯಲ್ಲ ಅಣ್ಣ. ಅಣ್ಣ ಬೇಗನೆ ಬಂದು ಬೇಗನೆ ಬಂದು ಮುಖವನ್ನೇ ತೋರು, ಬೇಗನೆ ಬಂದು ಮುಖವನ್ನೇ ತೋರು. ಯಾರದು ಕೆಲಸಕ್ಕೆ ತೊಂದರೆ ಕೊಡುವುದು? ನಾನು ಬಿಟ್ರೆ ನಾನು ಎಂಟನೇ ಆಟ ನೋಡು, ಏನಿದ್ರು ಹೇಳುತ್ತಿದ್ದೆ ಬಾಯಲ್ಲಿ ಹೇಳು, ಕೈಯಲ್ಲಿ ಮಾಡಿ ತೋರಿಸ್ಬೇಡ. ಎಂತ ವಿಷಯ? ಟೇಬಲ್ ಮೇಲೆ ಕೂತ್ಕೊಳ್ಳೋದೆಲ್ಲ ಕೂತಿದೆ, ಚೇರ್ ಮೇಲೆ ಕೂತ್ಕೊಳ್ಳೋರು ಬಂದ್ಬಿಟ್ರೆ ನಾನು ಕೆಲಸ ಮುಗೀತು. ನನ್ನ ಕೆಲಸವೂ ಮುಗೀತು. ನೀನು ಹೋಗಿ ಬಡಿಸು, ನಾನು ಬಂದೆ. ವಾಕೆ ವಾಕೆ ಮತ್ತೆ ಕೈ ಕೆಲಸ. ಸಾಕಕ್ಕ, ಹೊಟ್ಟೆ ತುಂಬೋಯ್ತು, ಸಾಕು. ಏನ್ ಹೆದರ್ಕೋಬೇಡ. ನಮ್ ಅಡಿಗೆ ಭಟ್ರು ನಲ್ಪಾಕನ್ ಎಷ್ಟ್ ತಿಂದ್ರು ಆರೋಗ್ಯ ಮಾತ್ರ ಕೆಡೋದಿಲ್ಲ. ನಮ್ ಲತಾ ನೋಡು, ಎಷ್ಟ್ ಹಾಕಿದ್ರು ಬೇಡ ಅನ್ನೋದೇ ಇಲ್ವಲ್ಲ. ಸುಮ್ಮನಿರಕ್ಕ, ನಂಗಂತೂ ಹಾಸ್ಟೆಲ್ ಊಟ ತಿಂದು ನಾಲ್ಗೆ ಎಲ್ಲ ಬೆಂಡಾಗಿತ್ತು. ನಮ್ ಭಟ್ರ ಕೈ ಅಡ್ಗೆ ಅಂತ ಒಂದ್ ತುತ್ತು ಜಾಸ್ತಿ ತಿಂದ್ರೆ. ಅಕ್ಕ, ಭಟ್ರು ಭಟ್ರು ಅಂತಿರಲ್ಲ, ಅವ್ರ ಕಣ್ಣಿಗೆ ಬೀಳಿಲ್ವಲ್ಲ? ಎಂಟು ಮರಾಠಿ ಕಣ್ಣಿಗೆ ಬೀಳಲು ಅವರೇನು ಕಷವೋ? ಇದು ಅಡಿಗೆ ಭಟ್ಟ ಬಂದ, ಬಿಸಿ ಬಿಸಿ ಪಾಯಸ ತಂಡ. ಇದು ಹಲಸಿನ ಹಣ್ಣಿನ ಸ್ಪೆಷಲ್ ಪಾಯಸ ಅಲ್ಲವೋ? ಇದನ್ನ ನಾನೇ ನಿಮಗೆ ಬಡಿಸಬೇಕಲ್ಲವೋ? ಅಕ್ಕ, ಈ ಭಟ್ರು ಅಪ್ಪಣ್ಣ ಅಲ್ವೇ? ನಾನು ಅಪ್ಪಣ್ಣನ? ಎಂಟನು ನಿಮ್ಮ ಬೇಬಿ. ನಾನು ಅಪ್ಪಣ್ಣನ ಜವಳಿ ತಮ್ಮ, ಅವನು ನನ್ನ ಅವಳಿ ಅಣ್ಣ. ಶಿಲ್ಪ, ಅವಳಿನೂ ಅಲ್ಲ ಜವಳಿನೂ ಅಲ್ಲ. ಅಪ್ಪಣ್ಣನೇ ಅಡಿಗೆ ಭಟ್ರು, ಅಡಿಗೆ ಭಟ್ರಿ ಅಪ್ಪಣ್ಣ. ಹಾಗಾದ್ರೆ ಅಪ್ಪಣ್ಣ ಇಲ್ಲಿ 2 in 1. ಅಷ್ಟೇ ಇಲ್ಲ, ನಿಮ್ ಫ್ರೆಂಡು, ಅಡ್ವೈಸರು, ಅಸಿಸ್ಟೆಂಟು, ಸಿಮೆಂಟು. ಸಿಮೆಂಟ್ ಅಲ್ಲ, ನೀನು ನನ್ನ ಭಾಗಕ್ಕೆ ಕಾಂಕ್ರೀಟ್. ನೋಡು, ಅವರೆಲ್ಲ ಊಟ ಮಾಡಿ ಬರುವುದರೊಳಗೆ ಮಲಗಲು ಹಾಸಿಗೆ ಡಿಂಬು ಎಲ್ಲ ಸಿದ್ಧ ಮಾಡಿದ್ಯೋ? ವಾಕ್ಯ ವಾಕ್ಯ. ಇಷ್ಟು ರುಚಿಯಾದ ಊಟನ ನಾನೆಲ್ಲೂ ಮಾಡ್ಲಿಲ್ಲ. ಇದನ್ನ ಹ್ಯಾಕ್ ಕಲ್ತ್ರಿ? ಎಂಟರು ಮರಾಠಿ ನೀನು ಕೇಳುವುದು. ನನ್ನ ಕೈ ಅಡಿಗೆ ರುಚಿ ಮಾತ್ರ ಅಲ್ಲ, ಶುಚಿಯೂ ಉಂಟಲ್ಲವೋ? ಇದು ಹುಟ್ಟಿನಿಂದ ಬಂದ ಗುಟ್ಟು. ಈ ಗುಟ್ಟು ರಟ್ಟಾದರೆ ನಾನು ಚೆಟ್ಟು. ಈಗ ಇವತ್ತಿನ ಸ್ಪೆಷಾಲಿಟಿ ಹಲಸಿನ ಪಾಯಸ. ಲತಾ, ನಿದ್ದೆ ಬಂತ? ಇಲ್ಲ ಕಣೆ. ನಿಮ್ ಬಾವ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವರು ಬಿಸ್ನೆಸ್ ಮೇಲೆ ಟೂರ್ ಹೋಗಿದ್ದಾರೆ. ಹೌದಾ? ಮೇಡಮ್, mind your language. I am not illiterate. I am better educated than all of you. Mind it. ಡ್ರೈವರ್ ಒಂದೇ ಅಲ್ಲಮ್ಮ, ಮಾಲೀಕ ಕೂಡ ಗ್ರಾಜುಯೇಟು, ಒಳ್ಳೆ ವಿದ್ಯಾವಂತ, ಬುದ್ಧಿವಂತ, ಚಿನ್ನದಂತ ಹುಡುಗ. Madam, mind your language. I am not illiterate. I am better educated than all of you.
ಬನ್ನಿ ಅವ್ರೆ, ಬನ್ನಿ. ನನ್ನ ಹೆಸರು ಇವ್ರೆ ಅಲ್ಲ, ಶಿಲ್ಪ. ಶಿಲ್ಪ, ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ ನಿಮ್ಮ ಹೆಸರು. ಥ್ಯಾಂಕ್ ಯು. ನನ್ನ ಹೆಸರು ರವಿ ಕಿರಣ್ ಅಂತ. ಪ್ರೀತಿಯಿಂದ ಎಲ್ಲರೂ ರವಿ ಅಂತ ಕರೀತಾರೆ. ನಾನು ರವಿ ಅಂತ ಕರಿಬಹುದಾ? ಖಂಡಿತವಾಗಿ. ಯು ಆರ್ ವೆಲ್ಕಮ್. ನಿನ್ನೆ ನಮ್ಮಿಂದ ನಿಮ್ ಮನ್ಸಿಗೆ ತುಂಬಾ ನೋವಾಯ್ತು. ಎಲ್ರೂ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನೋಡಿ ಶಿಲ್ಪ, ವೇದಕ್ಕನ ಮನೆಗೆ ನೀವೆಲ್ಲರೂ ಅತಿಥಿಗಳಾಗಿ ಬಂದಿದ್ದೀರಾ. ಅವ್ರ ಮನೆಗೆ ಬರೋ ಅತಿಥಿಗಳು ಅಂದ್ರೆ ನಮ್ಮ ಊರಿನ ಅತಿಥಿಗಳೇ. ಇಂಥ ಸಣ್ಣ ವಿಷಯನ ನಾನಂತೂ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಇದ್ರ ಬಗ್ಗೆ ನೀವಾಗ ತಲೆ ಕೆಡ್ಸ್ಕೊತೀರಾ? ಟೇಕ್ ಇಟ್ ಈಸಿ. ಯು ಆರ್ ಗ್ರೇಟ್. ಅದೇ ನೀವೊಬ್ಬರೇ ಬಂದ್ಬಿಟ್ಟಿದ್ದೀರಾ? ಹೌದು, ಒಬ್ಳೆ ಬರ ಹಾಗೆ ಮಾಡ್ತು. ಈ ಸುಂದರ ಸೌಂದರ್ಯದ ಸೊಬಗಿಗೆ ಯಾರ್ ತಾನೇ ಬೆರಗಾಗೋಲ್ಲ? ಈ ಸ್ವರ್ಗದ ಚೆಲುವಿಗೆ ಮುಕ್ತಳಾಗಿ ಎಲ್ಲೂ ಇದ್ದ ನಾನು ಎಲ್ಲೆಲ್ಲಿ ಹೇಗೆ ತಿರುಗಾಡಿದ್ನು ನನಗೊಂದು ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ. ಯು ಆರ್ ಟೂ ಪೊಯೆಟಿಕ್. ನಿಮಗೆ ಕವನ, ಕವಿತೆ ಏನಾದ್ರೂ ಬರೆಯೋ ಅಭ್ಯಾಸ ಉಂಟಾ? ನಿಮ್ ಸಬ್ಜೆಕ್ಟು ಸೈಕಾಲಜಿ ಅಂತ ಕಾಣುತ್ತೆ. ಆಮ್ ಐ ರೈಟ್? ಕರೆಕ್ಟ್. ಒಂದ್ ನಿಮಿಷ ಬಂದೆ. ತಗೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ರಶ್ಮಿ, ಸಿಕ್ಕಿದ್ಲೇನೆ? ಸಿಕ್ಲಿಲ್ಲ ಕಣೆ.
ಒಳ್ಳೆ ಹುಡುಗಿ ಸಹವಾಸ ಆಯ್ತಲ್ಲ. ಲೇ ಲತಾ, ತೋಟ ಎಲ್ಲ ಹುಡುಕ್ದೆ ಕಣೆ, ಎಲ್ಲೂ ಸಿಗ್ಲಿಲ್ಲ. ಪಂಪ್ ಹೌಸ್ ಹತ್ರ ನೋಡಿದ್ಯಾ? ಅಲ್ಲೂ ನೋಡ್ದೆ. ವರ್ಕರ್ಸ್ ಕ್ವಾರ್ಟರ್ ಸಿಗ್ಲಿಲ್ಲ, ಅಲ್ಲೂ ನೋಡ್ದೆ, ಅದು ಸಿಗ್ಲಿಲ್ಲ ಕಣೆ. ಏನೇ ಇದು? ಹಾಗಾದ್ರೆ ಎಲ್ಲಿ ಹೋಗಿರ್ಬೋದು? ಎಲ್ಲೋಗ್ತಾಳೆ? ಮಾರ್ನಿಂಗ್ ವಾಕ್ ಮಾಡೋ ಅಭ್ಯಾಸ, ಎಲ್ಲೋ ಸುತ್ತಾಡ್ಕೊಂಡ್ ಬರ್ಬೋದು. ಅದಕ್ಕೆ ಯಾಕೆ ಇಷ್ಟು ಗಾಬರಿ ಪಡ್ತೀರಾ? ಅನ್ನಡೆ ಬರ್ದಿದ್ದಾಳೆ. ಏನ್ರಿ ಸೋಂಬೇರಿಗಳ ಹೀಗಿದ್ರ? ಹೇಳೋದಲ್ಲ, ಮಲ್ಗಿಸ್ತೀನಿ ಬಾ. ಏ, ನಿನಗೇನಾದ್ರೂ ಬುದ್ಧಿಗಿದ್ದಿ ಇದೆಯೇನೆ? ಹೇಳ್ದೆ ಕೇಳ್ದೆ ಎಲ್ಲೇ ಹೋಗಿದ್ದೆ? ನಾವೆಲ್ಲ ಎಷ್ಟು ಗಾಬರಿ ಆದ್ವಿ ಗೊತ್ತಾ? ಗಾಬರಿ ಆಗಕ್ಕೇನೆ ಇದೆ. ನಿಮ್ಮೂರ್ ತುಂಬಾ ಹಿಡಿಸ್ತು. ಹಾಗೆ ಮಾರ್ನಿಂಗ್ ವಾಕ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತಾ ಇದ್ದೀನಿ. ಅದು ಓಪನ್ ಏರ್ ಬಾತ್ ಕಂಡ್ರೆ. ಆ ಓಪನ್ ಏರ್ ಬಾತಾ? ವಾಟರ್ ಫಾಲ್ಸ್ ನಲ್ಲಿ ಸ್ನಾನ ಮಾಡ್ತಾ ಇದ್ರೆ ಎಂಥ ಮಜಾ ಗೊತ್ತಾ? ಅಬ್ಬಾ, ಅದು ಒಂಟಿಯಾಗಿ ವಾಟರ್ ಫಾಲ್ಸ್ ಅಲ್ಲಿ. ಎಷ್ಟು ಧೈರ್ಯನೇ ನಿನ್ಗೆ? ಎಂತ ಹುಡುಕುವುದು? ಹುಡುಕಿ ಸಾಕಾಯ್ತು. ಮರದ ಮೇಲೆ ಹುಡುಕಿದೆ, ನೀರಿನ ಒಳಗೆ ಹುಡುಕಿದೆ, ಸುತ್ತ ಸುತ್ತಾಡಿ ಸುತ್ತಾದೆ. ಅಲ್ಲ, ಇಂಥ ಸ್ಥಳದಲ್ಲಿ ಇದ್ದಾರೆ ಅಂತ ತಿಳಿದರೆ ಹುಡುಕಬಹುದು, ಇಲ್ಲ ನಾವು ಹುಡುಕುವ ಸ್ಥಳದಲ್ಲಿ ಅವರಿರಬೇಕು. ಎಂತ ಪಿರಿ ಮಾರಾಯ. ಏನಾಯ್ತು ಭಟ್ರೆ? ಯಾರನ್ನ ಹುಡುಕಿದ್ರಿ? ಹುಡುಕುವುದು ಎಂದರೆ ಹುಡುಕುವುದು. ಯಾರನ್ನ ಹುಡುಕುವುದು? ನಿನ್ನೆ ಅಲ್ವಾ ಹುಡುಕಿದ್ದು? ನಾನು ಅಲ್ಲಿ ಹೋದ್ರೆ ನೀನ್ ಇಲ್ಲಿ ಬಂದೀಯಾ? ನೋಡು, ಇನ್ನೊಮ್ಮೆ ನಿನ್ನ ಎಲ್ಲಿಯಾದ್ರೂ ಹೋದ್ರೆ ಹಿಂದೆ ನನಗೆ ಹೇಳಿ ಹೋಗು. ನೀವ್ ಎಲ್ಲಿದ್ದೀರಾ? ನಿಮ್ಮನ್ನೆಲ್ಲ ಹುಡುಕೋದು. ನನ್ನ ಹುಡುಕಿದೀಯಾ? ನೋಡಲತ್ತ, ನಾನು ಶಿಲ್ಪಳನ್ನ ಹುಡುಕಿದ್ರೆ ಇವಳು ನನ್ನ ಹುಡುಕಿದ್ದಾಳೆ. ಸುಸ್ತಾಗಿದೆ, ಕಾಫಿ ಮಾಡುವ. ಅಯ್ಯೋ, ನನಗ್ ಕಾಫಿ ಬೇಡ. ನಿನಗಲ್ಲಮ್ಮ, ಸುಸ್ತಾಗಿರುವುದು ನನಗೆ. ನಾನೇ ಕಾಫಿ ಮಾಡುವೆ, ನಾನೇ ಕುಡಿಯುವೆ. ನನಗೆ? ನಿನಗ? ಲತಾ, ಇವಳು ಇಲ್ಲೇ ಇರ್ಲಿ, ನಾನು ಅಲ್ಲಿ ಹೋಗಿ ಕಾಫಿ ಕುಡಿಯುವೆ. ನೀರ್ ಕಟ್ ಬಂದೇನಪ್ಪ? ಏನಪ್ಪ ರವಿ, ನೀನೊಬ್ಬನೇ ಯಾಕೆ ಕಷ್ಟಪಡ್ತೀಯಾ? ಒಂದಿಬ್ರು ಆಳ್ ಇಟ್ಕೋಬಾರ್ದಾ? ಹಗಲು ರಾತ್ರಿ ಮಳೆ ಬಿಸಿಲು ಒಂದಿ ಕೂಲಿಯವ್ರ ತರ ದುಡಿತಿದ್ರೆ ನೋಡಿದವ್ರು ಏನ್ ಹೇಳಲ್ಲ. ನನ್ ಮನೆ ಕೆಲಸ ನಾನ್ ಮಾಡಿದ್ರೆ ನೋಡ್ದವ್ರೇನ್ ಹೇಳೋದು? ಹೇಳೋರ್ ಸಾವಿರ ಹೇಳಿ ಬಿಡು. ವಿದ್ಯಾವಂತಾಗಿ ನೀನ್ ಇಷ್ಟೆಲ್ಲ ಕೆಲಸ ಮಾಡೋದನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಚುರುಳನ್ನತ್ತೆ ಕಣೋ. ನೀನ್ ಹೇಳೋದ್ ನೋಡಿದ್ರೆ ವಿದ್ಯಾವಂತರು ಕೆಲಸ ಮಾಡಬಾರ್ದು ಅಂತಾನೆ? ಹಾಗಲ್ವೋ? ನನಗ್ ಗೊತ್ತಮ್ಮ, ಕೂಲಿಯವ್ರನ್ನ ಯಾವಾಗ ಯಾವ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ. ಬ್ಯಾಂಕ್ ಲೋನ್ ಹತ್ತತ್ರ ತೀರ್ತಾ ಬಂದಿದೆ. ಆ ಜೀಪ್ ನಂದೇ ಅಂತ ಆಗ್ಲಿ, ಆಗ ನೋಡು ನಿನ್ ಮಗನ್ ಕೆಲ್ಸನ. ಹೌದು, ನೀನ್ ರಾತ್ರಿ ಹೊತ್ತು ಮಕ್ಳಿಗೆ ಪಾಠ ಹೇಳ್ಕೊಡ್ತಿದ್ಯಲ್ಲ, ದುಡ್ಡು ತಗೋತಾ ಇದೆಯೇನು? ಎಲ್ಲಾದ್ರೂ ಉಂಟೇನಮ್ಮ. ನಾನ್ ಹಳ್ಳಿ ಹುಡುಗರಿಗೆ ಪಾಠ ಹೇಳ್ಕೊಡ್ತಾ ಇರೋದು ನನ್ ಸಂತೋಷಕ್ಕೆ, ಹಣಕ್ಕಲ್ಲ. ಏನಪ್ಪ ಬೆಳಬೆಳಗ್ಗೆನೆ ಕುಡ್ಕೊಂಡ್ ಬಂದ್ಬಿಟ್ಯಾ? ನಾ ಯಾಕೆ ಕುಡ್ದಿದ್ದೀನಿ? ಯಾರು ಹೇಳಿದ್ರು ನಾ ಕುಡ್ದೆ ಅಂತ? ಪೂರ್ತಿ ತಿನ್ನು. ನೀನೇ ತಿನ್ನು. ಊಟಕ್ಕಿಂತ ಮನೆತನದ ಗೌರವ ಮುಖ್ಯ. 4 ಜನಕ್ಕೆ ಬುದ್ಧಿ ಹೇಳೋ ತಂದೆಗೆ ಮಗನೇ ಬುದ್ಧಿ ಹೇಳೋ ಸ್ಥಿತಿ ಈ ಮನೆಗೆ ಬರಬಾರ್ದಿತ್ತು. ಈಗ ಆಗಿದ್ದಾದ್ರೂ ಏನು? ಆಗದೆ ಇರೋದು ಇನ್ನೇನಮ್ಮ ಉಳಿದಿದೆ? ನೀನ್ ಸರಿಯಾಗಿದ್ರೆ ಅವ್ರ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಬೆಳಗಾಗೆದ್ದು ಕುಡ್ಕೊಂಡು ಹಳ್ಳಿ ಸುತ್ತಾ ಇದ್ರೆ ನೋಡಿದವ್ರು ಏನಂತಾರೆ? ಇವ್ರನ್ನ ನಮ್ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಮಂಜಿ, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಮೊದ್ಲು ಕಲಿಯೋ. ನಮ್ಮಪ್ಪನಿಗೆ ಕುಡಿಯ ಕೊಡ್ತೀನಿ. ಇಲ್ಲ ಕಣೋ, ದೇವರಾಣಿಗೂ ಕೊಟ್ಟಿಲ್ಲ. ಯಾಕೆ ಕುಡಿತೀಯ? ಬಿಟ್ಬಿಡೇಣೋ. ನಮ್ಮಪ್ಪನ ಕುಡಿಯ ಕೊಡ್ಬೇಡ ಅಂತ ಎಷ್ಟು ಸಾರಿ ಹೇಳಿಲ್ಲ ನಿನ್ಗೆ? ಕೊಟ್ರೆ ನೀನು ಹೊಡಿತೀಯ, ಕೊಡಿದ್ರೆ ನೀವು ಅಪ್ಪ ಹೊಡಿತಾರೆ. ಏನ್ ಮಾಡೋಣ? ಬಡವ ಕಣಣ್ಣ, ಮಂಜವನ್ ಕೇಳಿದ್ದಕ್ಕೆ ನಿನ್ನೆ ಕೇಳೊಂದು. ನೀನೇನಾದ್ರೂ ಮನಸ್ಸು ಮಾಡಿ ಕೆಲಸ ಕೊಟ್ರೆ ಬದುಕೋತೀನಣ್ಣ. ಸರಿ, ಯೋಚನೆ ಮಾಡ್ತೇನೆ. ನಾಡಿದ್ ಬಾ. ಆಯ್ತಣ್ಣ. ರವಿ, ಗುಡ್ ಈವ್ನಿಂಗ್. ಇವತ್ತಿನ ಡ್ಯೂಟಿ ಮುಗಿತಾ? ಒಂದ್ ತರದಲ್ಲಿ ಮುಗೀತು. ನಿಮ್ ಡ್ಯೂಟಿ ಇನ್ನು ಮುಗ್ದಾಗ ಕಾಣಿಸ್ತಾ ಇಲ್ಲ. ಇಲ್ಲಿವರೆಗೂ ಹೇಗ್ ಮುಗಿಯಕ್ ಸಾಧ್ಯ? ಬೇಜಾರಾಯ್ತು, ಹಾಗೆ ಸುತ್ತಾಡ್ಕೊಂಡ್ ಬಂದೆ. ನಮ್ಮೂರಿನಲ್ಲಿ ನೋಡುವಂತ ವಿಶೇಷ ಏನಿದೆ? ದಿನ ನೋಡ್ತಾ ಇದ್ದವ್ರಿಗೆ ಏನು ಕಾಣಲ್ಲ. ನಮ್ಮಂತವ್ರಿಗೆ ಎಷ್ಟು ನೋಡಿದ್ರು ತೃಪ್ತಿ ಆಗೋಲ್ಲ. ನೀನ್ ತೃಪ್ತಿ ಪಡೋದ್ರಲ್ಲಿ ನನ್ ಕೈ ಕಾಲೆಲ್ಲ ಬಿದ್ದೋಯ್ತು ಕಣೆ. ಹಲೋ, ಚೆನ್ನಾಗಿದ್ದೀರಾ?
ಇವಳ ಕೈಗೆ ಸಿಕ್ಕಾಕೊಂಡ್ಮೇಲೆ ಚೆನ್ನಾಗಿರೋದ್ ಎಲ್ ಬಂತು? ಒಳ್ಳೆ ಗಾಣದ ತಿಂತ್ರ ಹೇಳ್ ಕಳ್ಸಿದ್ರೆ ಜೀಪ್ ತರ್ತಿದ್ನಲ್ಲ. ಇವಳ ವಿಷಯ ವಿಚಾರ ಈ ತರ ಅಂತ ಗೊತ್ತಿದ್ರೆ ಖಂಡಿತ ಬೆಳಗ್ಗೆ ಹೇಳ್ ಕಳ್ಸಿದೆ ನೋಡಿ. ನಿಮ್ಗೆ ತೊಂದ್ರೆ ಕೊಡ್ಬೇಕು ಅಂತ ನಾನ್ ಹೇಳ್ಕೊಂಡು ಇಲ್ಲಿಗೆ ಬಂದ್ಲು. ಲೇ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಕಣೆ. ಹುಚ್ಚು ನನಗೆ. ಆಯ್ತು ಕಣೆ, ಮಾತಾಡದ ಕೇಳು. ನಿಮ್ಮೂರಲ್ಲಿ ನನ್ ಬೇಸರ ಕಳಕ್ಕಿದ್ದೆ 3 ಸ್ಥಳ. ಓಹೋ, ಆಗ್ಲೇ ಆ 3 ಸ್ಥಳವನ್ನು ಕಂಡಿಡ್ದ್ಬಿಟ್ರಾ? ಒಂದನೇದು ವೇದಕ್ಕನ್ ಮನೆ, 2ನೇದು ಜೀಪು, 3ನೇದು ಅದು ಮಾಲೀಕನಿಗೆ ಮಾತಷ್ಟು ಕಷ್ಟ ಅಂದ್ಮೇಲೆ ಗೊತ್ತಾಯ್ತು ಬಾರೆ, ಗೊತ್ತಾಯ್ತು ಹೋಣ. ಲೇ ಬಡ್ಕೋಬೇಡ, ಸುಮ್ಮನೆ ಇರೋದಿರ್ಲೆ. ಕತ್ಲಾಗ್ತಾ ಬಂತು ಅಂದ್ರೆ ಹಾವುಗಳು ಓಡಾಡುತ್ತೆ. ಅವ್ರಿಗೆ ಹಾವು ಕಂಡ್ರು ಭಯ. ಗೊತ್ತಾಯ್ತು, ಹೊರಡಿ. ಗುಡ್ ನೈಟ್. ಏನೇ ಹಾಗೆ ನೋಡ್ತಾ ಇದೀಯಾ? ಏಯ್, ಸೂರ್ಯ ಮುಳುಗಾಯ್ತು, ಬಾ ನಡಿಯ. ಏನಮ್ಮ ಶಿಲ್ಪ, ಕಾಫಿ ಹೇಗಿದೆ? ಎಕ್ಸಲೆಂಟ್ ಅಕ್ಕ. ಈ ಚಳಿಲಿ, ಈ ಬಿಸಿ, ಈ ಘಮ ಘಮ, ವಾ! ಭಟ್ರ ಕೈ ಮುಟ್ಟಿದ್ದಲ್ಲ ಅಮೃತ. ಎಂಟ ಕೈಯಮ್ಮ ಇದು. ಸುಮ್ಮನೆ ಕಾಫಿ ಬೆಳೆದರೆ ಆಗಲಿಲ್ಲ. ನಾನೇ ಸ್ವತಃ ಹುರಿದು ಅರೆದು ಕಲಸಿ ಬೆರೆಸಿದ ಕಾಫಿಯಮ್ಮ ಇದು. ನಿಮ್ಮೆಲ್ಲರೂ ಕಾಫಿ ತಿಂಡಿ ಸಂತೃಪ್ತಿಯಾಗಿ ಆಯ್ತಲ್ಲ? ನನಗೆ ಸುಮಾರು ಕೆಲಸ ಉಂಟು, ನಾನು ಬರುವೆ. ಇವತ್ ನೀವೆಲ್ಲಿ ಪಿಕ್ನಿಕ್ ಹೋಗೋದು, ಊಟ ತಿಂಡಿ ಬಗ್ಗೆ ನಮ್ಮ ಮ್ಯಾನೇಜರ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಸಂತೋಷವಾಗಿ ಹೋಗ್ಬಿಟ್ಟು ಬರ್ಬೋದು. ಮ್ಯಾನೇಜರಾ? ಅವರು ನಮ್ ಜೊತೆ ಬರ್ತಾರೇನು? ಕಬ್ಬಿನ ದಂಗಿನ ನೋಡೋಕೇನಮ್ಮ ಕೆಲಸ, ಅವ್ರಿಗೆ ಬೇಕಾದಷ್ಟು ಕೆಲಸ ಇದೆ. ಅದು ಅವ್ರಿಗೆ ಬಿಟ್ಟ ವಿಷಯ. ಸರಿ, ನೀವೆಲ್ಲ ಹೋಗಿ ಬನ್ನಿ. ಎಸ್ಟೇಟಿನ ಕೆಲಸನೂ ಒಂದೇನೆ, ಈ ಸ್ಟೇಟಿನ ಕೆಲಸನೂ ಒಂದೇನೆ. ಸುಸ್ತಾಗೋಗ್ಬಿಡುತ್ತೆ. ಹಲೋ ಗರ್ಲ್ಸ್, ಎವರಿಬಡಿ ಆರ್ ರೆಡಿ? ಇನ್ನೇನು ಜೀಪ್ ಬಂದ್ಬಿಡುತ್ತೆ, ನೀವೆಲ್ಲ ಹೋಗಿ ಬರ್ಬೋದು. ಮೈ ಗುಡ್ನೆಸ್, ಮ್ಯಾನೇಜರ್ ನೀವೇನ ಭಟ್ರೆ? No, 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 no. You have mistaken, Miss Rekha. I am not Bhatta. I am Mr. Apparao, the manager of this estate. Pleased to meet you. Hello. Pleased to meet you. Hello. Pleased to meet you. Pleased to meet you. Pleased to meet you. ಹಲೋ ಮಿಸ್ಟರ್ 3 in 1. ಏ 3 in 1, 4 in 1 ಇದೆಲ್ಲ ಯಾಕೆ ಶಿಲ್ಪ? ಇವ್ರು ನಮ್ಮ ಎಸ್ಟೇಟ್ಗೂ ನಮ್ಮ ಸಂಸಾರಕ್ಕೂ ಆಲ್ ಇನ್ ಒನ್. ಆಲ್ ಇನ್ ಒನ್ ಜೀಪ್ ಬರುತ್ತೆ ಅಂದ್ರಲ್ಲ, ನಿನ್ನೆ ಬಂದ್ ಜೀಪೇನಾ ಇವತ್ ಬೇರೆನಾ? Of course, same jeep. ಅದೇ ಜೀಪು, ಅದೇ ಡ್ರೈವರು. ಅದ್ಯಾಕೆ ಶಿಲ್ಪ ಹೀಗೆ ಕೇಳ್ತಾ ಇದ್ಯಾ? ಅವನೇನೋ ಒಂಥರ ಉರ್ಸಿಂಗೆ ಇದ್ದ ಹಾಗೆ. ಅವ್ನ್ ನೋಡಿದ್ರೆ ಕಾಡ್ ಪ್ರಾಣಿ ನೋಡಿದಷ್ಟೇ ಭಯವಾಗುತ್ತೆ. ಭಯ? ಅವನ್ ನೋಡಿದ್ರೆ ನಿಮ್ಗಾಕಮ್ಮ ಭಯ? ನ್ಯಾಯವಾಗಿ ನೋಡಿದ್ರೆ ನಿಮ್ಮನ್ನ ನೋಡಿದ್ರೆ ಅವನ್ ಭಯ ಪಡ್ಬೇಕು. ಹಿ ಇಸ್ ಜೆಮ್ ಆಫ್ ಎ ಮ್ಯಾನ್. ಸಂತೋಷವಾಗಿ ಹೋಗಿ ಬನ್ನಿ. ಹೇ ಕೃಷ್ಣ, ನನ್ನನ್ನು ಕೊಲ್ಲಲು ಬರುತ್ತೀಯ ನೀನು? ನಿನ್ನನ್ನು ಏನು ಮಾಡುವೆ ನೋಡು. ನಿಮ್ಮನ್ನೆಲ್ಲ ಹುಡುಕ್ದೆ, ನೀವೆಲ್ಲಿದ್ದೀರಾ? ನಾನು ಇಲ್ಲೇ ಇರುವುದು. ನಿನಗೆ ಮಾಡಲು ಬೇರೆ ಕೆಲಸ ಇಲ್ಲವೋ? ನನ್ನ ಕೆಲಸ ಎಲ್ಲ ಮುಗೀತು. ನಿನ್ನ ಕೆಲಸ ಮುಗಿಯಿತು, ನನ್ನ ಕೆಲಸ ಮುಗಿದಿಲ್ಲವಲ್ಲೋ? ನೋಡು, ನನಗೆ ನೀನು ಹೀಗೆ ಉಪದ್ರ ಕೊಡಬೇಡ. ಬಟ್ರಿ ನಿಮ್ ವಿಷಯ ಗೊತ್ತಾ? ಎಂಟಡು ಮನೇಲಿ ಯಾರು ಇಲ್ಲ, ನಾವಿಬ್ರೇ. ಅದಕ್ಕೆ ಬಂದೆ. ಬಟ್ರೆ ಹೋಗಿ ಬಟ್ರೆ. ಹೋಗಲು ಬಿಡುವುದಿಲ್ಲವಲ್ಲ ನೀನು? ನಿಮ್ಮನ್ನ ನನ್ನ ಏನು ಮಾಡಿದೀಯ ನೀನು? ನಿಮ್ಮನ್ನ ಹೇಳು. ಹೇಳೋದನ್ ಕೇಳಿ ಬಂಟ್ರೆ. ಕೇಳಿದರೆಲ್ಲವೇ ಕೇಳುವುದು. ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಅಬ್ಬಾ, ಹೊಗಳಿಗೆ ಸಾಕು, ವಿಷಯಕ್ಕೆ ಬಾ. ನನಗೂ ಹೇಳ್ಕೊಡಿ ಭಟ್ರೆ. ಎಂತ ಅವಮಾನ! ಒಂದು ಹೆಂಗಸು ಗಂಡಸನ ಕೇಳುವ ಪ್ರಶ್ನೆ ಇದು? ಹಾಗಲ್ಲ ಭಟ್ರೆ, ನಿಮ್ ಹಾಗೆ ರುಚಿ ರುಚಿಯಾಗಿ ಅಡಿಗೆ ಮಾಡೋದನ್ನ ಹೇಳ್ಕೊಡಿ. ನೋಡು, ಇದು ಹುಟ್ಟಿನಿಂದ ಬಂದ ಕೆಲಸ. ಅಡಿಗೆಗೆ ಮುಂಚೆ ಪಾತ್ರೆ ತೊಳೆಯುವುದು ಕಲಿ. ಹೋಗು, ಪಾತ್ರೆ ತೊಳೆದು ಬಾ, ಹೋಗು. ತೊಳೆದಾಯ್ತು ಭಟ್ರೆ. ತೊಳೆದಾಯ್ತು? ಮತ್ತೊಮ್ಮೆ ತೊಳೆದು ಬಾ, ಹೋಗು. ಹೋಗು.
ಓಕೆ ಓಕೆ ತಗೊಳ್ಳೆ ನಿನಗ್ ಬೇಕೇನೆ ಥ್ಯಾಂಕ್ಸ್ ಎಲ್ರೂ ತಿಂತಾ ಇದ್ದಾರೆ ಯಾರಿಗೆ ಅದು ಡ್ರೈವರ್ಗೆ ಕಣೆ ತಗೊಂಡ್ ಹಾಕೊಡಕ್ಕೆ ಅವನೇನ್ ದೊರೆ ಮಗನ ಬೇಕಿದ್ರೆ ಇಲ್ಲೇ ಬರ್ತಾನೆ ಕರಿಯೇ ನಮ್ಗಳ ಮಧ್ಯೆ ಅವನ್ಯಾಕೆ ಅವನಲ್ಲೇ ಇರ್ಲಿ ಹೋಗ್ಲಿ ಬಿಡೆ ಪಾಪ ತಿನ್ಲಿ ತಗೊಳ್ಳಿ ನೋ ಥ್ಯಾಂಕ್ಸ್. ತಿನ್ಲೇಬೇಕು ನನ್ಗೋಸ್ಕರ ಥ್ಯಾಂಕ್ ಯು. ಸ್ವೀಟ್ ಮಾಡ್ಬಿಟ್ಟು ಬಂದಿದ್ಯಾ ಥ್ಯಾಂಕ್ ಯು. ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು ಭಟ್ರೇ ಎಂತದು ಬಟ್ರೆ ಬಟ್ರೆ ಎಂದು ಬಟ್ರ ಹಾಕುವುದು ನೀನು ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತಾ ಇದ್ದೀನಿ ನನ್ ಮಾತೆ ನೀವ್ ಕೇಳೋದಿಲ್ಲ ಎಂತದು ನಿನ್ನ ಮಾತು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಪ್ರೀತಿಸ್ತಾ ಇದೀಯಾ ಎಂತ ಪ್ರೀತಿ ನಿಂದು ತಂದೆ ಮಗಳ ಪ್ರೀತಿನ ಗಂಡ ಹೆಂಡತಿ ಪ್ರೀತಿನ ತಾಯಿ ಮಗನ ಪ್ರೀತಿನ ಹುಡುಗ ಹುಡುಗಿ ಪ್ರೀತಿನ ಅದ್ದಿ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ ಮದುವೆ ಈ ಬ್ರಹ್ಮಚಾರಿನ ಮದುವೆ ಮಾಡಿಕೊಡುವುದಾ ಅದು ಖಂಡಿತ ಸಾಧ್ಯ ಇಲ್ಲ ನಾನ್ ನಿಮ್ಮನ್ ಬಿಡೋದಿಲ್ಲ ಬಿಡೋದಿಲ್ಲ ಮತ್ತೆಂತದು ಮಾಡುವುದು ಹಾ ಇನ್ನೊಂದು ಕೆಲಸ ಮಾಡು ಮದ್ವೆ ಮಾಡ್ಕೋಬೇಕಾದ್ರೆ ಏನ್ ಕೆಲ್ಸ ಬೇಕಾದ್ರೂ ಮಾಡ್ತೀನಿ ಮಾಡ್ತೀಯಾ ಹಾ ಡ್ಯಾನ್ಸ್ ಕಲಿ ಹಾ ಡ್ಯಾನ್ಸು ಹಾ ನನಗ್ ಬರೋದಿಲ್ಲ ಮದುವೆ ಇಲ್ಲ ಮದುವೆ ಇಲ್ಲ ಡ್ಯಾನ್ಸ್ ಹೆಂಗ್ ಮಾಡೋದು ಡ್ಯಾನ್ಸಾ ನಾವೆಲ್ಲ ಅಲ್ಲಿ ಆರಾಮಾಗಿ ಹರಟೆ ಹೊಡಿತಾ ಕೂತಿದ್ರೆ ನೀನ್ ಮಾತ್ರ ಇಲ್ಲಿ ಒಬ್ಳೆ ಯೋಚನೆ ಮಾಡ್ತಾ ಕೂತಿದ್ಯೇನೆ ಏನೂ ಇಲ್ಲ ಕಣೆ ತಣ್ಣ ಗಾಳಿ ಬೀಸ್ತಾ ಇತ್ತು ಹಾಗೆ ಕೂತ್ಕೊಂಡೆ ನನ್ನ ಹತ್ರ ನೀಲ್ ಬಿಡ್ಬೇಡ ಕಣೆ ನಾನು ಇಲ್ಲಿಗೆ ಬಂದಾಗಿಂದನೂ ಗಮನಿಸ್ತಾನೆ ಇದ್ದೀನಿ ನೀನ್ ಗ್ರಾಜುಯಲ್ ಆಗಿ ಚೇಂಜ್ ಆಗ್ತಾನೆ ಇದೆಯಲ್ಲ ನಮ್ಮ ಹತ್ರ ಸರಿಯಾಗಿ ಸೇರೋದಿಲ್ಲ ಊಟ ಮಾಡೋದಿಲ್ಲ ನಿದ್ರೆ ಮಾಡೋದಿಲ್ಲ ಯಾವಾಗ ನೋಡಿದ್ರು ಏಕಂತಾನೆ ಬಯಸ್ತಿಯಲ್ಲ ಏನ್ ವಿಷಯ ಏನ್ ಹೇಳೆ ಹೋಗಿ ಹೋಗು ಅಂದ್ರೆ ಹೋಗ್ಬಿಡ್ತೀನಾ ಎಲ್ಲಿ ಕೈ ಕೊಡು ಅಬ್ಬಾ ಎಂತ ರೊಮ್ಯಾಂಟಿಕ್ ಕೈಯೇ ನಿಂದು ಅದಕ್ಕೆ ಯಾವಾಗ್ಲೂ ಹುಡುಗರು ನಿನ್ನಿಂದನೇ ಬಿದ್ದಿರ್ತಾರೆ ಆದ್ರೆ ನೀನ್ ಮಾತ್ರ ಒಬ್ಬನೇ ನೋವು ಮಾಡೋದ್ ನೋಡು ಅವನು ಅಷ್ಟೇ ನೀನ್ ಒಬ್ಬನ್ ಬಿಟ್ಟು ಬೇರೆ ಯಾರು ಕಣ್ಣಿದ್ ಕೂಡ ನೋಡೋದಿಲ್ಲ ಬಿಡೆ ಕೈನ ಕೊಡೆ ಕೈ ಯಾಕೆ ನಾಚ್ಕೊಂತೀಯ ಇನ್ನು ತುಂಬಾ ಹೇಳೋದಿದೆ ಏನೇ ಇದು ದಬ 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 ಅಂತ ಎಷ್ಟೊಂದು ವೇಗ ಹೊಡ್ಕೊಂತಿದ್ಯಲ್ಲೇ 111 ಡಿಗ್ರಿ ಇದೆಯಲ್ಲೇ ನಿನ್ ಲವ್ ಫೀವರ್ ನೀ ತುಂಬಾ ತರ್ಲೆ ಕಣೆ ತರ್ಲೆ ನಾನು ಹೌದು ಕಣೆ ನಿಂಗ್ ಬೇಕಾಗಿರೋ ಔಷಧಿ ನನ್ನ ಹತ್ರ ಇದೆ ನೋಡೆ ಒಂದ್ಸತಿ ನೋಡ್ಬಿಡೆ ನಿನ್ ಕಾವಾದ್ರೂ ಕಡಿಮೆ ಆಗುತ್ತೆ ಕಣೆ ನೋಡೆ ಏ ಕಣಿ ಯಾವಾಗ ತೆಗ್ದೆ ಹೇಗಿದ್ದಾನೆ ಹುಡುಗ ಇದೇ ತಾನೇ ನಿನ್ ಗುಟ್ಟು ಗುಟ್ಟು ಇಲ್ಲ ಜುಟ್ಟು ಇಲ್ಲ ಫೋಟೋ ಮಾತ್ರ ಫಸ್ಟ್ ಕ್ಲಾಸ್ ತೆಗ್ದಿದ್ಯಾ ಕಣೆ ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಿತ್ತು ನೋಡು ಮಾತಾ ತಿರುಗಿಸ್ಬೇಡ ಪರವಾಗಿಲ್ಲ ಹೇಳು ಅವತ್ತು ಅವನ ಬಗ್ಗೆ ಏನೋ ಹೇಳ್ತಾ ಇದ್ದೆ ಇವತ್ತು ಹೇಳಕ್ ನಾಚಿಕೆ ಆಗುತ್ತಾ ತುಂಬಾ ಜಾಣೆ ಏನಪ್ಪಾ ರವಿಯವ್ರು ಬರ್ಲಿಲ್ಲ ಬಂದಿದ್ದೆ ಕಣಮ್ಮ ಈಗ ತಾನೇ ಕಡೆ ಹೋದ್ರು ರವಿ ರವಿ ಅಪ್ಪ ನೀನ್ ಸಿಕ್ಕಿರೋನು ಅಂತ ಓಡೋಡ್ ಬಂದೆ ಸದ್ಯ ದೇವ್ರು ಸಿಕ್ಕಾಗ ಸಿಕ್ಕದ್ರಲ್ಲ ಹೌದು ಇಲ್ಲಿಗೆ ಬಂದಾಗ್ಲಿಂದ ಇಲ್ಲೇ ಸುತ್ತಾ ಇದಿರಲ್ಲ ಏನ್ ಸಮಾಚಾರ ಇಲ್ಲೆಲ್ಲಾದ್ರೂ ನಿಧಿ ನಿಕ್ಷೇಪ ಇದೆ ಅಂತ ಯಾರಾದ್ರೂ ಹೇಳಿದ್ರ ಯಾರಕ್ಕೆ ಹೇಳ್ಬೇಕು ನನಗ್ ಗೊತ್ತಿಲ್ವಾ ನಿಮಗ್ ಗೊತ್ತು ಅಂತ ನನ್ಗೀಗ ಗೊತ್ತಾಯ್ತು ನನಗ್ ಗೊತ್ತಾಗ್ಬೇಕು ಅಂತ ನಿಮ್ಗೀಗ ಗೊತ್ತಾಗ್ಬೇಕಲ್ಲ ಅದು ಅದು ಅದು
ಮರ್ತೋಯ್ತು ಅಂತ ಕಾಣುತ್ತೆ. ನೆನಪಿಗೆ ಬಂದ್ರೆ ನಾಳೆ ಹೇಳಿ, ಬರಲಾ? ಅದು ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೀನಿ. ತಪ್ಪಿಲ್ಲ ಅಂದ್ರೆ ಬೇಗ ಬರ್ತೀರಾ? ಇದನ್ನ ಹೇಳಕ್ಕೆ ಇಷ್ಟು ಓದಾಡಿದ್ರಾ? ಅಪ್ಪಣ್ಣನ ಹತ್ರ ಹೇಳಿ ಕಳ್ಸಿದ್ರೆ ಸಾಕಿತ್ತು. ಅಪ್ಪಣ್ಣ ಇರ್ಲಿಲ್ಲ, ಅದಕ್ಕೆ ನಾನೇ ಬಂದೆ. ಸರಿ, ಬೆಳಿಗ್ಗೆ ಬರ್ತೀನಿ. ಇನ್ನೇನಾದ್ರೂ ಹೇಳೋದಿದ್ಯಾ? ಹಾ, ಅದು ನಿಮ್ಗೊಂದು ತೋರಿಸ್ಬೇಕು ಅಂತ ಇದ್ದೀನಿ. ನೋಡಿ. ನೀವು ಚೆನ್ನಾಗಿದ್ದೀರಾ? ಪಕ್ಕದಲ್ಲಿರೋರು ಯಾರೋ ಇದಾರೆ ಅಂತ ಗೊತ್ತು. ರೀ, ನೀವು ನನ್ನ ಜೊತೆ ಬೆಂಗಳೂರಿಗೆ ಬನ್ನಿ, ಮೊದಲು ನಿಮ್ ಕಣ್ ಟೆಸ್ಟ್ ಮಾಡ್ತೀನಿ. ಇಲ್ಲಿರೋ ಡಾಕ್ಟರ್ ಹತ್ರನೇ ನಿಮ್ ಕಣ್ ಟೆಸ್ಟ್ ಮಾಡಿಸ್ಬೇಕೋ ಏನೋ ನೋಡಿ. ಡೌಟ್ ಕ್ಲಿಯರ್ ಆಯ್ತು ತಾನೆ? ಇಲ್ಲ ಇವಳು ಸ್ವಲ್ಪ ಸಲಿಗೆ ಕೊಟ್ಟಿದ್ದಕ್ಕೆ ಎಷ್ಟು ಮುಂದುವರೆದ್ಬಿಟ್ಲು. ಓಕೆ, ನಾಳೆಯಿಂದ ಸ್ಟ್ರಿಕ್ಟ್ ಆಗಿರ್ತೀನಿ. ಈ ರವಿ ಎಂತನು ಅಂತ ಗೊತ್ತು ಮಾಡಿಸ್ತೀನಿ. ಈ ಸುಂದರ ಸೌಂದರ್ಯದ ಸೊಬಗಿಗೆ ಯಾರ್ ತಾನೇ ಬೆರಗಾಗೋಲ್ಲ? ಈ ಸ್ವರ್ಗದ ಚೆಲುವಿಗೆ ಮುಕ್ತಳಾಗಿ ಎಲ್ಲೂ ಇದ್ದ ನಾನು ಎಲ್ಲೆಲ್ಲಿ ಹೇಗೆ ತಿರ್ಗಾಡಿದ್ನು ನನಗೊಂದು ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ. ನಿಮ್ಮೂರಲ್ಲಿ ನನ್ ಬೇಸರ ಕಳಕ್ಕಿದ್ದಿದ್ದೆ 3 ಸ್ಥಳ. ಆಗ್ಲೇ ಆ 3 ಸ್ಥಳವನ್ನು ಕಂಡಿಡ್ದ್ಬಿಟ್ರಾ? ಒಂದೇದು ವೇದ ಕಣ್ಮನೆ, ಎರಡನೇದು ಜೀಪು, ಮೂರನೇದು ಅದ್ರ ಮಾಲೀಕ. ತಗೊಳ್ಳಿ. ನೋ ಥ್ಯಾಂಕ್ಸ್. ತಿನ್ಲೇಬೇಕು ನನ್ಗೋಸ್ಕರ. ರವಿ, ಊಟಕ್ಕೆ ಬಾರೋ. ಏನಪ್ಪ, ಏನ್ ಯೋಚನೆ ಮಾಡ್ತಿದ್ಯಾ? ಏನಮ್ಮ? ಊಟಕ್ಕೆ ತಟ್ಟೆ ಇಟ್ಟಿದ್ದೀನಿ, ಬಾರೋ. ಹಸುವಿಲ್ಲಮ್ಮ. ಹಸುವಿಲ್ಲ? ಬರ್ತಾನೆ ಹಸು ಹಸು ಅಂತ ಬಡ್ಕೋತಾ ಇದ್ದೆ. ಆಚೆ ಕಡೆ ಏನಾರು ತಿಂದೇನೋ? ಏನೂ ಇಲ್ಲ, ಹಸುವಿಲ್ಲಮ್ಮ. ಸರಿ, ಒಂದ್ ಲೋಟ ಹಾಲಾದ್ರೂ ಕುಡಿಯುವಂತೆ ಬಾ. ರವೇಣ, ರವೇಣ. ಏನು ರಂಗ, ಏನದು? ಇದಕ್ಕೊಂದು ಅಪ್ಲಿಕೇಶನ್ ಬರ್ಕೊಡ್ಬೇಕಾಗಿತ್ತು, ಕೊಡು. ಸೆಕೆಂಡ್ ಇಯರ್ PUC ಪಾಸ್ ಮಾಡಿದ್ಯಲ್ಲ? ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ನಿಮ್ದಾದ್ರೂ ಚೆನ್ನಾಗಿದೆ, ಅದಕ್ಕೆ. ಸರಿ, ಕೊಡು. ಅಕ್ಕ, ಏನ್ ಶಿಲ್ಪ? ದೇವಸ್ಥಾನಕ್ಕೆ ಹೋಗ್ಬರ್ಲ? ಒಬ್ಳೆ ಹೋಗ್ತೀಯಾ? ಅವರೆಲ್ಲ ಇನ್ನೂ ಮಲಗಿದ್ದಾರೆ. ಓ ಸರಿ, ಜೀಪ್ ಬಂದ್ಮೇಲೆ ಹೋಗ್ಬಿಟ್ಬಾ. ಜೀಪ್ ಅಂತಂತೆ ಕಾಣಿಸುತ್ತೆ, ಹುಷಾರಾಗಿ ಹೋಗ್ಬಿಟ್ಬಮ್ಮ. ಯಾಕೆ ಒಂಥರ ಡಲ್ ಆಗಿದ್ದೀರಲ್ಲ? ಹಾಗೇನಿಲ್ಲ, ಐ ಆಮ್ ಆಲ್ ರೈಟ್. ಏನಾದ್ರೂ ಮಾತಾಡಿ. ಏನ್ ಮಾತಾಡ್ಲಿ? ಏನ್ರಿ, ನಿಮ್ ಜೊತೆಲಿ ಇರುವಾಗ್ಲೂ ಮಾತಾಡದೆ ಮೌನವಾಗಿದ್ದೀರಲ್ಲ? ನಿಮಗ್ ಬೇಜಾರಾದ್ರೆ ವಾಪಸ್ ಹೋಗೋಣವಾ? ನಿಮ್ಮಿಷ್ಟ. ಅಯ್ಯೋ ರಾಮ, ಮುಂದಕ್ಕೆ ಹೊರಡಿ. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಪ್ರಶ್ನೆ ಕೇಳ? ಕೇಳಿ. ನನ್ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಯು ಆರ್ ಎ ನೈಸ್ ಗರ್ಲ್. ಹೊಗಳ್ತಾ ಇದ್ದೀರಾ? ಇಲ್ಲ, ನೀವು ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತೀರಾ. ನಾನ್ ಇನ್ನೋಸೆಂಟಾ? ಕಾಲೇಜ್ನಲ್ಲಿ
ಕಾಲೇಜ್ನಲ್ಲಿ ಓದೋ ಹುಡುಗಿರು ಎಲ್ಲಾದ್ರೂ ಇನ್ನೋಸೆಂಟ್ ಆಗಿರ್ತಾರಾ? ಹೌದು, ನೀವ್ಯಾಕೆ ನಂತರ ಮನ್ ಸ್ಪೀಚ್ ಮಾತಾಡಲ್ಲ? ವೈ ನಾಟ್ ಬಿ ಸೋಷಿಯಲ್? ನನ್ನ ನಿಮ್ ಸ್ನೇಹಿತೆ ಅಂತ ತಿಳಿದು ಮಾತಾಡಿ. ನೋಡಿ, ನೀವು ಶ್ರೀಮಂತರು, ನಾನ್ ಬಡವ. ಆಕಾಶಕ್ಕೂ ಭೂಮಿಗೂ ಎಷ್ಟು ಅಂತರ ಇದೆಯೋ ನಮಗೂ ನಿಮ್ಗೂ ಅಷ್ಟೇ ಅಂತರ ಇದೆ. ಹೀಗಿರುವಾಗ ನಿಮ್ ಸ್ನೇಹ ಬೆಳೆಸಿ ಏನ್ ಪ್ರಯೋಜನ? Just a minute. ಏನಾಯ್ತು? ಮೈನರ್ ರಿಪೇರಿ. ಶಿಲ್ಪಾ, ರವಿ, 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 ನನ್ ಕ್ಷಮಿಸು ರವಿ. ನನ್ನಿಂದ ನೀವು ತುಂಬಾ ನೋವು ಅನುಭವಿಸಿದ್ರಿ. ಏನಾದ್ರೂ ಪೆಟ್ಟಾಯ್ತಾ? ಏನೂ ಆಗಿಲ್ಲ. ಐ ಆಮ್ ಆಲ್ ರೈಟ್. ರವಿ, ರವಿ, ಮಲ್ಲಿಗೆ ಗಿರಿ ಮಲ್ಲಿಗೆ, ಮಲ್ಲಿಗೆ ಗಿರಿ ಮಲ್ಲಿಗೆ, ಕಂಪನು ಚೆಲ್ಲುವೆ ನೀ ಎಲ್ಲೆಲ್ಲಿಗೆ, ಸದಾ ಸುಖ ಮುದ ಸಾರಿದಲ್ಲಗೆ. ಮಲ್ಲಿಗೆ ಗಿರಿ ಮಲ್ಲಿಗೆ, ಗಿರಿ ಮಲ್ಲಿಗೆ. ನೋಡೋ ನೋಟಕ್ಕೆ ಮೋಡಿಯ ಮಾಡಿ ಎಂದು ತೀರದ ದಾಹವ ನೀಡಿ, ನೋಡೋ ನೋಟಕ್ಕೆ ಮೋಡಿಯ ಮಾಡಿ
ಹೆಚ್ಚಾಗಿ ಬಾಣ ಹೂಡುತ್ತ ಬಿಲ್ಲಿಗೆ ಮಲ್ಲಿಗೆ ಗಿರಿ ಮಲ್ಲಿಗೆ ಗಿರಿ ಮಲ್ಲಿಗೆ. ಆಡಿ ಉಯ್ಯಾಲೆಯ ಗಿರಿಗಳ ಮೇಲೆ ಮುತ್ತನು ನೀಡಿರೆ ಮೋಡದ ಮಾಯೆ. ಆಡಿ ಉಯ್ಯಾಲೆಯ ಗಿರಿಗಳ ಮೇಲೆ ಮುತ್ತನು ನೀಡಿರೆ ಮೋಡದ ಮಾಯೆ. ನಿನ್ನೆ ಮಾದಕ ಸೌರಭದಿಂದ ಬಿಂಕ ಬಿನ್ನಾಣದ ಸಂಭ್ರಮದಿಂದ ಉನ್ಮಾದ ಉಲ್ಲಾಸ ತಂದು ಆನಂದ ಇಲ್ಲಿಗೆ ಮಲ್ಲಿಗೆ ಗಿರಿ ಮಲ್ಲಿಗೆ ಕಂಪನು ಚೆಲ್ಲುವೆ ಎಲ್ಲಿಗೆ ಸದಾ ಸುಖ ಮುದ ಸಾರಿನೆಲ್ಲಗೆ ಮಲ್ಲಿಗೆ ಗಿರಿ ಮಲ್ಲಿಗೆ ಗಿರಿ ಮಲ್ಲಿಗೆ. ಅಪ್ಪ, ವಿಷಯ ಅಂತ ಗೊತ್ತಿದ್ದು ಯಾಕೆ ಕರುಣೆಲ್ಲ ಸುಟ್ಟು ಹಾಳು ಮಾಡ್ಕೋತೀಯ? ರವಿ, ಒಬ್ಬ ಮನುಷ್ಯ ಜೀವನದಲ್ಲಿ ಅಮೂಲ್ಯವಾದ ವಸ್ತುನ ಕಳ್ಕೊಂಡ್ಬಿಟ್ಟಾಗ ಅದನ್ನ ಮರೆಯೋದಕ್ಕೆ ಕುಡಿಯೋಕೆ ಶುರು ಮಾಡ್ಬಿಡ್ತಾನೆ. ಕುಡಿತಾ 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 ಇದು ಪಿಶಾಚಿ ಆಗ್ಬಿಡತ್ತೆ. ಆ ಪಿಶಾಚಿ ಮನುಷ್ಯನ್ನೇ ತಿನ್ನಕ್ ಶುರು ಮಾಡ್ಬಿಡತ್ತೆ. ಇದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ ರವಿ, ಯಾರಿಂದನೂ ತಪ್ಪು. ಇಲ್ಲಪ್ಪ, ಹಾಗೆ ಹೇಳ್ಬೇಡ. ಮನಸ್ಸಿಗಿಂತ ದೊಡ್ಡ ದೇವರು ಬೇರೆ ಯಾವುದೂ ಇಲ್ಲ. ಆ ದೇವರು ಯಾವ ಪಿಶಾಚಿನ ಬೇಕಾದ್ರೂ ಓಡಿಸ್ಬಲ್ದು. ನಿನ್ ಕಾಲಿಡಿದ್ ಬೇಡ್ಕೋತೀನಿ, ಕುಡಿಯೋದ್ ಬಿಟ್ಬಿಡಪ್ಪ. ಮರ್ತಿದ್ದೆ ರವಿ, ಈ ಎಸ್ಟೇಟಿಗೆ ಬಂದಿದ್ರಲ್ಲ ಹುಡುಗಿರೋ, ಅವರೆಲ್ಲ ಹೊರಟೋದ್ರ? ಇಲ್ಲಪ್ಪ, ಇನ್ ಸ್ವಲ್ಪ ದಿವಸ ಇರ್ತಾರೆ. ಮೊನ್ನೆ ಒಬ್ಬ ಹುಡುಗಿ ನಿನ್ ಜೊತೆ ಸಲೀಸಾಗಿ ಮಾತಾಡ್ತಿದ್ದಲ್ಲ, ಅವಳ ವಿಷಯ ಹೇಗೆ? ಯಾಕೆ? ಪ್ರಶ್ನೆ ಕೇಳಬೇಡ. ತುಂಬಾ ಒಳ್ಳೆಯವಳಪ್ಪ. ಎಲ್ಲಾ ವಿಷಯದಲ್ಲೂ ನನ್ನ ಹಾಗೆ ವಿದ್ಯಾವಂತೆ ಆದ್ರೂ ಹಳ್ಳಿಗೆ ಬಂದು ಜೀವನ ಮಾಡೋ ಆಸೆ ಅವಳಿಗಿದೆ. ಅಂದ್ರೆ ನೀನು ಅವಳನ್ನ ಮದುವೆ ಆಗಕ್ಕೆ ತಯಾರು? ನೀವೆಲ್ಲ ಒಪ್ಪಿದ್ರೆ? ಸಾಧ್ಯವಿಲ್ಲ, ಇದನ್ನ ನಾವು ಒಪ್ಪಲ್ಲ. ಈಗ ಇದು ನನಗೆ ಪಿಶಾಚಿ ಆದ್ರೆ ನಿನಗೆ ಅವಳು ಪಿಶಾಚಿ ಕಣ. ಅವಳು ಪಿಶಾಚಿ. ಮಂಜವ, ನಿನ್ ಮಗ ಕೆಟ್ಟೋದ ಹಾಳಾಗೋದ? ಏನೇನೋ ಮಾತಾಡ್ಬೇಡಿ. ನಿಂಗ್ ಗೊತ್ತಿಲ್ಲ, ಈ ಪಟ್ಟಣ ಹುಡುಗರಿಗಿಂತ ಕೆಟ್ಟವರು ಕುತಂತ್ರಿಗಳು. ನೀನು ನನ್ನ ಕುಡಿಯೋದು ಬಿಟ್ಬಿಡು ಅಂದ್ಯಲ್ಲ, ನೀನು ಅವಳಿಗೆ ಸಾಹಸ ಬಿಟ್ಬಿಡ್ತೀಯ? ಅವಳಿಗೆ ಸಾಹಸ? ನಾನು ಕುಡಿಯೋದು ಬಿಟ್ಬಿಡ್ತೀನಿ. ನೀನು ಅವಳಿಗೆ ಮರ್ತು ಬಿಡ್ಬೇಕು. ನಾನು ಕುಡಿಯೋದು ಬಿಟ್ಬಿಡ್ತೀನಿ. ಚಾಲೆಂಜ್ 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 ಕಣೋ. ಮಾತಾಡೋ. ಯಾಕೋ ನನಗೆ ಬಿದ್ದೋಯ್ತಾ? ಮನಸ್ಸು ನಿಂತೋಯ್ತಾ? ನಾನು ಕುಡಿತಾನೆ ಇರ್ಬೋದು. ಅಪ್ಪ, ನೀವು ನಗ್ನಗ್ತಾ ಆರೋಗ್ಯವಾಗಿರೋದಾದ್ರೆ ಒಂದು ಹೆಣ್ಣನ್ನೇನಪ್ಪ ನನ್ನ ಕಣ್ಣನ್ನ ಕಿತ್ ಬಿಸಾಕ್ತೀನಿ. ಆಯ್ತು, ಈ ನಿಮಿಷದಿಂದ ನಾನು ಕುಡಿಯೋದು ಬಿಟ್ಬಿಡ್ತೀನಿ. ನನ್ನ ಮಗನ ಮೇಲೆ ಹೇಳಿದ್ದೀನಿ, ನಾನು ಕುಡಿಯಲ್ಲ. ಕುಡಿಯೋದು
ಕುಡಿಯೋದು ಬಿಟ್ಬಿಡು ಅಂದೆಲ್ಲ. ನೀನು ಹುಡುಗಿ ಸಹವಾಸ ಬಿಟ್ಬಿಡ್ತೀಯಾ? ಬಿಟ್ಬಿಡ್ತೀನಿ ಹುಡುಗಿ ಸಹವಾಸ. ನಾನು ಕುಡಿಯೋದು ಬಿಟ್ಬಿಡ್ತೀನಿ. ನೀನು ಹುಡುಗಿ ಮರ್ತು ಬಿಡ್ಬೇಕು. ನಾನು ಕುಡಿಯೋದು ಬಿಟ್ಬಿಡ್ತೀನಿ. ಚರಣ್ 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 ಕೇಳು. ನಮಸ್ಕಾರ. ಹೇಳಿ ಕಳ್ಸಿದ್ರಂತೆ? ಬಾ ರವಿ, ಕೂತ್ಕೋ ಬಾ. ಇರ್ಲಿ, ಪರವಾಗಿಲ್ಲ. ನೀನು ಶಿಲ್ಪನ ಪ್ರೀತಿಸ್ತಾ ಇದೆಯಂತೆ, ನಿಜಾನಾ? ಹಾಗಿದ್ರೆ ಹೇಳು, ನಾನು ನಿನ್ ಮದುವೆ ಮಾಡಿಸ್ತೀನಿ. ಸಾರಿ ಮೇಡಮ್, ಯು ಆರ್ ಮಿಸ್ಟೇಕ್. ನಾನು ಯಾರನ್ನೂ ಪ್ರೀತಿಸ್ತಾ ಇಲ್ಲ. ರವಿ, ಶಿಲ್ಪ, ಶಿಲ್ಪ, ಯಾಕಿಷ್ಟು ಲೇಟು? ಅಬ್ಬಾ, ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಂಗೆ ಸಾಕಾಗೋಯ್ತು. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ? ಬೇಡಪ್ಪ. ಬೇಡವಾ? ಯೋ ಪಿಪಾಯ್, ಬಾರಯ್ಯ. ಪೆಟ್ರೋಲ್ ಬಂಕ್ ಈ ಕಡೆ ಇದೆ, ಗಾಡಿ ಏನ್ ಆ ಕಡೆ ಓಡಿಸ್ತಿದೀಯಾ? ಇಲ್ಲ ವೀರು, ಈಗ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಹತ್ತೇರಿ ಅಮ್ಮಾಕಿ ಬೇಟೆ ತೆಗ್ದಿಯಲ್ಲ ವರ್ಷೆ, ಗೊತ್ಕಂಡ್ ಬಾರಯ್ಯ, ಕಾಸು ನಾನ್ ಕೊಡ್ತೀನಿ. ಇಲ್ಲ ವೀರು, ಮಗನ ಮೇಲೆ ಪ್ರಮಾಣ ಮಾಡಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ದನ ತಿನ್ನೋನ್ಗೆ ಗೊಬ್ಬರ ದಾಣೆ ಅಂತೆ. ಯಾವ ಸಿಮ್ಮೆ ಮಗನೋ ತರ್ಕ್ಲಾಂಟಿ ನನ್ನ ಮಗ. ಇಲ್ಲ ವೀರು, ಪಟ್ಟಣದ ಹುಡುಗಿಯರು ಸಹವಾಸ ಮಾಡಲ್ಲ ಅಂತ ರವಿ ಪ್ರಮಾಣ ಮಾಡ್ಬಿಟ್ಟ, ನಾನು ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ಬಿಟ್ಟೆ. ಏನ ಅವನ್ ಪಟ್ಟಣದ ಹುಡುಗಿ ಸಹವಾಸ ಮಾಡಕ್ಕಿಲ್ಲ ಅನ್ನ ಬಲ್ಕಂತ್ರಿ ಅವನೇ. ಈಗ ಒಂದ್ ಸ್ವಲ್ಪ ಹೊತ್ನಾಗ ಒಂದ್ ಸಿಟಿ ಹುಡುಗಿ ಜೊತೆಲಿ ಜೀಪ್ ನಲ್ಲಿ ಸುತ್ತಾಡ್ತಿದ್ದ. ಬೇಡ ಕಣೋ ಬಡ್ಡಿ ಮಗನೇ, ಇವೆಲ್ಲ ಒಳ್ಳೇದಲ್ಲ ಅಂದಿದ್ದಕ್ಕೆ ನನ್ನೇ ಹಿಡ್ಕೊಂಡ್ ತದಕ್ ಬಿಟ್ಟ. ಹೌದಾ? ಇದು ನಿಜನಪ್ಪ? ಓಹ್, ನನ್ ತಲೆ ಕೆಟ್ಟೋಯ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಡಿ ನಡಿ. ನನ್ ತಲೆ ಹೊಡೆದ್ರು 3 ಪೈಸಾ ಇಲ್ಲ ನನ್ನ ಹತ್ರ. ಪೈಸಾ ಯಾವ ನನ್ನ ಮಗ ಕೇಳ್ದ? ನಾನಿದೀನಿ ಬಾರಯ್ಯ. ನೀರು ನಿಜವಾಗ್ಲೂ ನೀನು ನನ್ನ ದೇವ್ರಯ್ಯ. ಶಿಲ್ಪ, ಯಾಕೆ ಹೇಳ್ತಾ ಇದ್ಯೆ? ಏನಾಯ್ತು? ಏನಾಯ್ತು? ಪರವಾಗಿಲ್ಲ, ಹೇಳೆ. ಅಳ್ಬೇಡ, ಹೇಳೆ. ರೇಖಾ, ರೇಖಾ, ರವಿ, ರವಿ. ಅಳ್ಬೇಡ್ವೆ, ರವಿ ಯಾವತ್ತಿದ್ರು ನಿನ್ನವನೇ. ಅವನು ನೀನು ಹೇಳ್ಬಿಟ್ಟ ಅಂತ ಅಷ್ಟೇಕಲ್ಲ ಅಳ್ತಾರೇನೆ. ಚೀ ಹುಚ್ಚಿ, ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಬಾ ಹೋಗೋಣ. ಅಪ್ಪ, ಚೆಲ್ಬೇಡ. ಇದ್ರಲ್ಲಿ ಒಂದು ತೊಟ್ಟು ಕೆಳಗೆ ಬಿದ್ರು ಒಬ್ಬೊಬ್ಬ ಸನ್ಯಾಸಿನ ಕೊಂದಷ್ಟು ಪಾಪ ಬರುತ್ತೆ. ಚೆಲ್ಬೇಡ.
ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಹಾಳು ವಿಷಯ ಕುಡಿಬೇಡ ಅಂತ. ಮುಟ್ಟಲ್ಲ ಅಂತ ಆಣೆ ಮಾಡಿ ಮತ್ತೆ ಏರಿಸ್ತಾ ಇದೆಯಲ್ಲ. ಈ ಪ್ರಶ್ನೆ ಕೇಳು ನೀನು. ಆ ಹುಡುಗಿ ಸಾಹಸ ಮಾಡಲ್ಲ ಅಂತ ನನ್ನ ಹತ್ರ ಮಾತು ಕೊಟ್ಟು ಈಗ ಅವಳು ಬಾಲನ್ನ ಹಿಡ್ಕೊಂಡು ಓಡಾಡ್ತಾ ಇದೆಯಲ್ಲ, ನೀನೇನ್ ನಾಚಿಕೆ ಆಗಲ್ಲ? ಇನ್ನಾಗ ನಾನೇನು ಮಾತು ತಪ್ಪನಲ್ಲ. ಸುಳ್ಳು. ನಿನ್ನ ಆಟ ಅವತಾರ ಎಲ್ಲ ಕಂಡವರಿದಾರೆ ಕಣ. ನೀನು ವಿನಾಕಾರಣ ವಿರುಗೆ ಹೊಡೆದಂತೆ. ನೀನು ಅವಳು ಬೇಕು, ನನಗೆ ಇವಳು ಬೇಕು. ಬಿಡ ಬಿಡ ಅವ್ರ ಪಾಡಿಗೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಏನಮ್ಮ ಇದು? ಅಪ್ಪನ ದೇವ್ರು ದೇವ್ರು ಅಂತ ಪೂಜೆ ಮಾಡ್ತೀಯಲ್ಲ, ಇದೊಂದು ಹೊಲ್ಸ್ ಬುದ್ಧಿ ಬಿಡ್ಸಕ್ಕಾಗಿಲ್ಲ ನಿನ್ ಕೈಲಿ? ಆಗಲಿಲ್ಲ ಕಣಪ್ಪ, ಆಗೋದೂ ಇಲ್ಲ. ಆಗೋದಿಲ್ಲ? ಏನಮ್ಮ ಮಾತಾಡ್ತಾ ಇದ್ಯಾ? ತನ್ನ ಗಂಡನ ತನ್ನ ಹಿಡಿತದಲ್ಲಿ ತಾನೇ ಇಟ್ಕೊಳಕ್ ಆಗೋದಿಲ್ಲ ಅಂದ್ರೆ ಏನರ್ಥ? ಆ ಯೋಗ್ಯತೆ ನನಗಿಲ್ಲ. ಹಾಗಂತ ನಿನ್ ಪಾಡಿಗೆ ನೀನ್ ಸುಮ್ನೆ ಇದ್ರೆ ಆಗುತ್ತಾ? ಹೆಂಡತಿ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ. ಹುಡ್ಕೊಂಡ್ ಮನೆಗ್ ಬಂದ್ರೆ ಸೇರ್ಸೋಲ್ಲ ನಾನು. ಹಾಗೆ ಹೇಳೋಕೆ ಅಧಿಕಾರ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಹೇಳಮ್ಮ, ಹೇಳು. ಯಾಕೆ ಅಂತ ಕೇಳ್ಬೇಡಿ ರವಿ, ಆ ಅಧಿಕಾರ ನನಗಿಲ್ಲ. ನನ್ ಕೈಯಾರ ನನ್ ಬಾಳ್ನ ಹಾಳು ಮಾಡ್ಕೊಂಡು ಮಾಡ್ಕೊಂಡೆ ರವಿ. ರವಿ, ಏನ್ ಮೇಡಮ್, ಏನಾಯ್ತು? ಶಿಲ್ಪ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಇದಕ್ಕೆ ಯಾರು ಜವಾಬ್ದಾರಿ ಅಲ್ಲ ಅಂತ ಈ ಕಾಗದ ಬರೆದಿಟ್ಟು ಹೋಗಿದ್ದಾಳೆ. ಎಲ್ಲಿ? ಯಾವ ಕಡೆ ಹೋದ್ಲು? ಕಲ್ಯಾಣಿ ಕಡೆ ಹೋದ್ಲು. ನೀವು ಬನ್ನಿ ಕೂತ್ಕೊಳ್ಳಿ. ಕಣೆ. ಅಯ್ಯೋ ಪಾಪ, ಮನೆಗೆ ಹೋದ್ಮೇಲೆ ಅವ್ರ ತಂದೆಗೆ ಏನಂತ ಹೇಳೋದೆ? ಗಾಬರಿ ಆಗ್ಬೇಡ್ರೆ, ಸ್ವಲ್ಪ ಸುಮ್ಮನಿರ್ರೆ. ಇಷ್ಟು ನೀರೇ ಬರ್ತಿಲ್ವಲ್ರಿ? ಕುಡ್ದಿದ್ರೆ ತಾನೇ ನೀರ್ ಬರೋಕೆ. ಮರ್ತೋಯ್ತು ಅಂತ ಕಾಣುತ್ತೆ. ನಾನ್ ಮೊದ್ಲೇ ಬಡ್ಕೊಂಡೆ, ನೀರಿಂದ ಮೇಲ್ ಬರುವಾಗ ಬಾಯಿ ತುಂಬ ನೀರ್ ತುಂಬ್ಕೊಂಡ್ಬಾರೆ ಅಂತ. ಚಿಕ್ಕತ್ತೆ. ನಿಲ್ಲಯ್ಯ ನಿಲ್ಲು ರಾಜ, ತಾರುಣ್ಯ ಸೆಳೆವ ತೇಜ, ದೂರಾಗಬೇಡ ರಾಜ, ಎಂದು ನೀನೇ ನನ್ನ ಸಂಗಾತಿ. ನಿಲ್ಲಯ್ಯ ನಿಲ್ಲು ರಾಜ, ತಾರುಣ್ಯ ಸೆಳೆವ ತೇಜ, ದೂರಾಗಬೇಡ ರಾಜ, ಎಂದು ನೀನೇ ನನ್ನ ಸಂಗಾತಿ. ನನ್ನ ಸಲುವಾಗಿ ಕಣ್ತುಂಬ ಕನಸಾಗಿ ಇಂದಿನ ಮೈಯೆಲ್ಲ ರೋಮಾಂಚ, ನನ್ನಲ್ಲಿ ಒಂದಾಗು ಶೃಂಗಾರ ರಂಗಾಗು, ಕಾಣೋಣ ನಾವಿಂದು ಸಂತೋಷ. ನಿನ್ನಯ್ಯ ನಿಲ್ಲು ರಾಜ, ತಾರುಣ್ಯ ಸೆಳೆವ ತೇಜ, ದೂರಾಗಬೇಡ ರಾಜ, ಎಂದು ನೀನೇ ನನ್ನ ಸಂಗಾತಿ. ಮನಸಾರೆ ನಾವಲಿದೆನು ನಿನಗಾಗಿಯೇ ಕಾಯುತ್ತಾ, ನೆರಳಾಗಿ ನಾ ಬರುವೆನು ಅನುರಾಗವ ತೋರುತ್ತಾ. ಮನಸಾರೆ ನಾವಲಿದೆನು ನಿನಗಾಗಿಯೇ ಕಾಯುತ್ತಾ, ನೆರಳಾಗಿ ನಾ ಬರುವೆನು ಅನುರಾಗವ ತೋರುತ್ತಾ. ಸ್ನೇಹವು ಕೂಡಿ ಪ್ರೀತಿಯು ಮೂಡಿ, ಸ್ನೇಹವು ಕೂಡಿ ಪ್ರೀತಿಯು ಮೂಡಿ, ನಿನ್ನ ಮೌನದ ನಿಲುವಿನಲ್ಲಿ ನಾ ಕಂಡೆನು ಸಮ್ಮತಿ. ನಿಲ್ಲಯ್ಯ ನಿಲ್ಲು ರಾಜ, ತಾರುಣ್ಯ ಸೆಳೆವ ತೇಜ, ದೂರಾಗಬೇಡ ರಾಜ, ಎಂದು ನೀನೇ ನನ್ನ ಸಂಗಾತಿ.
ನಮ್ಮ ಪ್ರೇಮದ ಲೋಕದಲ್ಲಿ ಶೃಂಗಾರಕ್ಕೆ ಸಮ್ಮತಿ ನಮ್ಮ ಪ್ರೇಮದ ಲೋಕದಲ್ಲಿ ಶೃಂಗಾರಕ್ಕೆ ಸಮ್ಮತಿ ರವಿ, ಒಂದ್ ವೇಳೆ ನಾನ್ ಸತ್ಯ ಹೋಗಿದ್ದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾನು ಸಾಯ್ತಾ ಇದ್ದೆ. ಶೂರ್? ಖಂಡಿತ. ನೀವು ನನ್ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದೀರಾ? ಇಷ್ಟೊಂದು ಪ್ರೀತಿಸೋ ನೀವು ನಿನ್ನೆ ಯಾಕೆ ಹಾಗೆ ಹೇಳಿದ್ದು? ಶಿಲ್ಪ, ಅದೊಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಡು. ನಾನು ನಿನ್ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ರಿಯಲಿ, ನೀನೆಂದೆಂದಿಗೂ ನನ್ನವಳೆ. ಆದ್ರೆ ನನ್ನ ಜೀವನದಲ್ಲಿ ಜೊತೆಯಾಗಿ ಬಾಳ್ಬೇಕಾದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಈ ಹಳ್ಳಿಲಿ ನಿನ್ ಜೀವನವೆಲ್ಲ ಸವಿಸ್ಬೇಕಾಗತ್ತೆ. ಅದು ಅಲ್ಲದೆ ನಮ್ಮ ತಂದೆ ತಾಯರಿಗೆ ಪಟ್ಟಣದ ಹುಡುಗಿರು ಅಂದ್ರೆ ಒಂಚೂರು ಇಷ್ಟ ಇಲ್ಲ. ನೋಡಿ ರವಿ, ನಿಮ್ಮನ್ನ ನಂಬಿ ಬಂದ್ಮೇಲೆ ಎಷ್ಟೇ ಕಷ್ಟ ಕಾರ್ಪಣ್ಯ ಇರ್ಲಿ ಅದನ್ನ ಅನ್ಭವಿಸಕ್ಕೆ ನಾನ್ ಸಿದ್ಧ. ನಿಮ್ ತಂದೆ ತಾಯಿ ಮನ್ಸ್ ಗೆಲ್ಲೋಕೆ ನೀವ್ ಅವಕಾಶ ಕೊಟ್ರೆ ಖಂಡಿತ ನಾನು ಅದನ್ನ ಸಾಧಿಸಿ ತೋರಿಸ್ತೀನಿ. ಹಾಗಾದ್ರೆ ಮೊದಲು ನೀನ್ ಬಂದು ನಮ್ ತಾಯಿನ ಭೇಟಿ ಮಾಡು. ಓಕೆ ರವಿ, ಥ್ಯಾಂಕ್ ಯು ವೆರಿ ಮಚ್ ರವಿ. ಏನಮ್ಮ ಇದು? ಎರಡೆರಡು ಕೂಡ ಹೊತ್ಕೊಂಡೋಗೋ ವಯಸ್ಸಾ ಇದು? ಇಲ್ಲಿ ಕೊಡಮ್ಮ. ಯಾರಮ್ಮ ನೀನು? ನನ್ನ ಹೆಸರು ಶಿಲ್ಪಾ ಅಂತ. ವೇದಕ್ ಅವ್ರ ಮನೆಗೆ ಬಂದಿದ್ದೀನಿ. ಹೌದಾ? ಯಾವೂರು? ಬ್ಯಾಂಗ್ಳೂರು. BA ಓದ್ತಾ ಇದ್ದೀನಿ. ಸಂತೋಷ. ಈಗಿನ ಕಾಲದ ಹುಡುಗಿಯರು ಓದ್ಲೇಬೇಕು. ನಮ್ಮ ಮನೆ ಇಲ್ಲೇ. ನನ್ನಿಂದ ನಿಂಗೆ ತುಂಬಾ ತೊಂದರೆ ಆಯ್ತಲ್ಲಮ್ಮ. ಬಾಮ್ಮ ಒಳಗೆ. ನಾನು ಬರ್ತೀನಮ್ಮ. ಒಂದ್ ನಿಮಿಷ ಕೂತ್ಕೊಮ್ಮ, ಬರ್ತೀನಿ. ತಗೊಳಮ್ಮ. ಥ್ಯಾಂಕ್ಸ್. ನಿಮ್ ಮನೆ ನೋಡ್ತಾ ಇದ್ರೆ ಬೆಂಗಳೂರು ಪ್ಯಾಲೇಸ್ ಬಿಡದಿ ಮನೆ ಇದ್ದಾಗಿದೆ. ಹೌದಾ? ನಿಮ್ ತಂದೆ ಪ್ಯಾಲೇಸ್ ಅಲ್ಲಿ ಕೆಲಸ ಮಾಡ್ತಾರಾ? ಇಲ್ಲ,
ಯಾವುದೋ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಆಗ ನಮ್ ತಂದೆ ಜೊತೆಲಿ ಹೋಗಿದ್ದೆ. ನಿಮ್ ತಂದೆ ಏನ್ ಮಾಡ್ಕೊಂಡಿದ್ದಾರೆ? ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ನೀವ್ ಎಷ್ಟ್ ಜನ ಮಕ್ಕಳು? ನಾನೊಬ್ಳೆ. ಹೌದಾ? ನಂಗೂ ಒಬ್ನೇ ಮಗ. ಹೌದಾ? ಮಂಜವ್ವ ಬಂದೆ. ಇವನೇ ನನ್ ಮಗ ರವಿ ಅಂತ. ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರಲ್ಲ. 3 ವರ್ಷ ಆಯ್ತು ಕಣು. ಈಗ ತಾನೇ ನಿನ್ ಬಗ್ಗೆ ಮಾತಾಡ್ತಿದ್ನು. ಈಕೆ ಶಿಲ್ಪಾ ಅಂತ ವೇದಮ್ಮ ಅವ್ರ ಮನೆಗೆ ಬಂದಿದ್ದಾಳೆ. ನಮಸ್ಕಾರ. ನಮಸ್ಕಾರ. ನಾನಿನ್ ಬರ್ತೀನಮ್ಮ. ಹೋಗ್ಬಿಡ್ ಬಾಮ್ಮ. ರವಿ ರವಿ ರವಿ, ನನ್ ಸೊಸೆ ಆಗಿ ಬರೋಳು ಹೀಗಿರ್ಬೇಕು ಕಣ್ಣು. ಎಷ್ಟು ಮುದ್ದಾಗಿದ್ದಾಳೆ. ಅವಳ ನಡತೆ ಗುಣ ನಂಗೆ ತುಂಬಾ ಹಿಡಿಸ್ತವ. ನಡಿಯಮ್ಮ, ನೀನ್ ನೋಡೋ ಹುಡುಗಿರೆಲ್ಲ ಸುಂದರವಾಗೇ ಕಾಣ್ತಾರೆ. ಹಾಗಲ್ವ ನಾ ಹೇಳಿದ್ದು. ಮತ್ತೆ ಹಾಗೆ ಈ ಹುಡುಗಿನೇ ಮನೆಗ್ ಸೊಸೆಯಾಗಿ ಬರ್ಲಿ ಅಂತಾನ? ಆಯ್ತು ಬಾ ಅಮ್ಮ, ಹೊಟ್ಟೆ ಹಸಿತಿದೆ. ಚೆನ್ನಾಗಿತ್ತ? ಏನ್ರಮ್ಮ ಎಲ್ಲ ಹೊರಟ್ರ? ಏನಿದು ನಿಮ್ ವೇಷ? ವೇಷ ವೇಷ ಅಂದ್ರೆ ವೇಷ. 3 in 1 ಅಲ್ಲವೋ? ಅಪ್ಪಣ್ಣ ಭಟ್ಟ ಅಪ್ಪಾರಾವು 3 ಜನ ಒಟ್ಟಿಗೆ ಬಂದು ನಿಮ್ಮನ್ನ ಕಳಿಸಿಕೊಡಲು ಸಾಧ್ಯವೋ? ಅದಕ್ಕೆ ಈ ವೇಷ. ನಮ್ಮಿಂದ ನಿಮಗೇನು ತೊಂದರೆ ಆಗಲಿಲ್ಲವೋ? ಅಯ್ಯೋ, ಎಲ್ಲಾದ್ರೂ ಉಂಟಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ಕರ್ಟಸಿ ಡ್ಯೂರಿಂಗ್ ಅವರ್ ಸ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಾವಿರೋವರೆಗೂ ಚೆನ್ನಾಗಿ ನೋಡ್ಕೊಂಡ್ರಿ. ಥ್ಯಾಂಕ್ ಯು. ಬಡವ ಮಡಗ್ದಂಗಿರುವಂತ ನಮ್ಗೆ ಯಾಕ್ಲವ, ಆಳಿದ್ದಂಗೆ ಇರ್ಬೇಕು. ರುಚಿ ರುಚಿಯಾದ ಅಡಿಗೆ ಮಾಡಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರಿ. ಹಾ, ಆ ಹಲಸಿನ ಪಾಯಸ ಇದೆ ನೋಡಿ, ಅದನ್ನ ಮಾತ್ರ ಮರೆಯಕ್ಕಾಗೋದಿಲ್ಲ ನೋಡಿ. ಹೇಗೆ ಮರೆಯಲು ಸಾಧ್ಯ ಮಾಡಾಯ್ತೆ? ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಲ್ಲವೋ? ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬಾಯ್. ಹೋಗ್ ಬರ್ತೀವಕ್ಕ. ಹೋಗ್ಬಮ್ಮ. ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು, ಗೊತ್ತುಂಟು? ಯಾರು ಹೇಳ್ತಾ ಇದ್ರೆ ಭಟ್ರೆ? ಮೊದ್ಲೇ ಅವಳು ತಿನ್ಪೋತಿ ಅಂತ ಗೊತ್ತಿಲ್ವಾ ನಿಮ್ಗೆ? ಸುಮ್ಮನಿರಕ್ಕ. ಬರ್ತೀವಿ. ಬರ್ತೀನಕ್ಕ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಬರ್ತೀವಿ. ಬಾಯ್ ಬಾಯ್. ಅಬ್ಬಾ, ಎಲ್ಲ ಹೋಗಿ ಆಯ್ತು. ಅರೆ ಶಿಲ್ಪ, ನೀನು ಹೋಗಲಿಲ್ವೋ? ಅವಳು ಇನ್ನೊಂದ್ ಸ್ವಲ್ಪ ದಿವಸ ಇಲ್ಲೇ ಇರ್ತಾಳೆ. ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರುತ್ತಾಳೆ. ಶಿಲ್ಪ, ಹೇಗಿದ್ದೀಮ್ಮ? ಓ, ಮೈ ಡಾಟರ್ ಲುಕ್ಸ್ ಕ್ವೈಟ್ ಸ್ಮಾರ್ಟ್. ಥ್ಯಾಂಕ್ ಯು ಡ್ಯಾಡಿ. ಈ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿದೆಯಮ್ಮ. ಚೆನ್ನಾಗಿ ಕಾಣದೆ ಅಂತದು ಮರ ಇದೆ. ಇದು ಸ್ಥಳ ಮಹಿಮೆ ಅಲ್ಲವೋ? ಇದು ನಂದಗೋಕುಲ ಇದ್ದ ಹಾಗೆ. ಬಟ್ಟೆ ಬದಲಾವಣೆ ಆಗುವುದು, ಬಣ್ಣ ಬದಲಾವಣೆ ಆಗುವುದು, ಅಪರಿಚಿತರು ಪರಿಚಿತರಾಗುವುದು. ಅಂಟ ಹಾಗೆ ತಮ್ಮ ಪರಿಚಯ? ಭಟ್ರೆ, ಇವರು ನಮ್ ತಂದೆ. ನಿಮ್ಮ ತಂದೆ ಅಂದರೆ ವಿಜಯಕ್ಕೆ ಬಂದೆ. ನೀವು ಶಿಲ್ಪಳ ಆಕ್ಸಿಡೆಂಟ್ ಕೇಸಿಗೆ ಬಂದವರು? ಆಕ್ಸಿಡೆಂಟ್? ಡ್ಯಾಡಿ ನಿಮಗೆ ವಿಷಯ ಗೊತ್ತಿಲ್ಲ. ಅದು ಏನಾಯ್ತೆಂದರೆ ಈಕೆ. ಡ್ಯಾಡಿ, ಈ ಭಟ್ರು ಯಾವಾಗ್ಲೂ ತಮಾಷೆನೆ. ಬನ್ನಿ ಡ್ಯಾಡಿ. ನಂದು ತಮಾಷೆಯೋ, ಈಗೇನು ತಮಾಷೆಯೋ? ಇವರು ಒಳಗೆ ಹೋದ ಮೇಲೆ ಹೊರಗೆ ನನಗೇನು ಕೆಲಸ? ಪಟ್ಟ ನಡಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಸುದ್ದಿ ಮುಟ್ಟಿದ ತಕ್ಷಣ ಎಷ್ಟು ಬೇಗ ಬಂದ್ಬಿಟ್ರಿ? ಮಗಳು ಅಂದ್ರೆ ಜೀವ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಶಿಲ್ಪ ನನ್ಗೊಂದು ರೀತಿ ತಾಯಿ, ಮಾರ್ಗದರ್ಶಿ, ಸ್ನೇಹಿತೆ ಕೂಡ. ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಬ್ಬ ತಂದೆನೂ ವಯಸ್ಸು ಬಂದ ಮಕ್ಕಳನ್ನ ಸ್ನೇಹಿತ ಕಂಡ್ರೆ ಎಷ್ಟು ಚಂದ ಅಲ್ಲ? ಯು ಆರ್ ರೈಟ್. ಎಂತ ಸಮಸ್ಯೆ ಬಂದ್ರು ಅದನ್ನ ಬಗೆಹರಿಸೋಳೆ ನಮ್ ಶಿಲ್ಪ. ಓ, ಐ ಸಿ. ಅದಕ್ಕೆ ಇರ್ಬೇಕು ಶಿಲ್ಪ ಧೈರ್ಯವಾಗಿ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾಳೆ. ಅಂದ್ರೆ ಶಿ ಹ್ಯಾಸ್ ಚೂಸನ್ ಅವರ್ ಓನ್ ಲೈಫ್ ಪಾರ್ಟ್ನರ್.
ಅದಕ್ಕೆ ನೀವು ಬರ ಹೇಳಿದ್ದು. ನಿಮ್ಮ ಸಹಕಾರದಿಂದ ಅಂತ ಕಾಣಿಸುತ್ತೆ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಹ್ಮ್ ವಿದ್ಯಾವಂತ, ಬುದ್ಧಿವಂತ, ಹ್ಮ್ ತಂದೆ ತಾಯಿ ಕೂಡ ತುಂಬಾ ಒಳ್ಳೆಯವರು. ಅದೊಳ್ಳೆ ನಿಮ್ ಶಿಲ್ಪ ಆ ಹುಡುಗನ ಮನ್ಸಾರೆ ಪ್ರೀತಿಸಿದ್ದಾಳೆ. ಅರೆ ಕಳ್ಳಿ, ದಿಲ್ಲಿ ದೀಪ ಅಂತ ಎಲ್ಲ ಸುತ್ತಿ ಕೊನೆಗೆ ಹಳ್ಳಿಗೆ ಬಂದು ಸಿಕ್ಕಾಕೊಂಡ್ಯಾ? ಬಾ ಶಿಲ್ಪ, ಕೂತ್ಕೋ ಬಾ. ಪರವಾಗಿಲ್ಲ ಬಾ, ನಾಚಿಕೋಬೇಡ. ನೋಡಮ್ಮ, ನಿನ್ನಿಷ್ಟನೇ ನನ್ನಿಷ್ಟ. ಯಾವಾಗ ಕರ್ಕೊಂಡ್ಬರ್ತೀಯ ನೀನ್ ಹೀರೋನ? ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಜಸ್ಟ್ ಮಿನಿಟ್. ಇಟ್ಸ್ ಓಕೆ. ಪರವಾಗಿಲ್ಲ, ಹೇಳು. ಅರೆ ಡೋಂಟ್ ಬಿ ಶಾಯ್. ಬೆಳಗ್ಗೆ 9 ಗಂಟೆಗೆ ಟೀ ಕರೀತ್ಯಾ? ಶಿಲ್ಪ, ನಾನ್ ಕೇಳಿದಕ್ಕೆ ಉತ್ತರ ಕೊಡ್ರಿ ಅಂದ್ರೆ ಇದೇನಾ ಉತ್ತರ? ಏನ್ ವಿಷಯ ಅಂತ ಗೊತ್ತಾದ್ರೆ ತಾನೆ. ಬರ್ಕೊಂಡ್ರಿ ನಿಮ್ ಹತ್ರ. ಇಷ್ಟೊತ್ತನ ಹೇಳಿದ್ ಗಾಳಿಗೆ ತೂರ್ ಬಿಟ್ರಲ್ರಿ. ಆಯ್ತು ಹೇಳು, ಕಿವಿಲೇ ಇಟ್ಕೋತೀನಿ. ವೇದಕ್ಕನ್ ಮನೆಗೆ ನಮ್ ತಂದೆ ಬಂದಿದ್ದಾರೆ. ಅವ್ರು ನಿಮ್ಮನ್ನ ನೋಡ್ಬೇಕಂತೆ. ಅದಕ್ಕೋಸ್ಕರ ನಾಳೆ ಬೆಳಗ್ಗೆ 9 ಗಂಟೆಗೆ ನಿಮ್ಮನ್ನ ಟೀ ಕರೆದಿದ್ದಾರೆ. ಅರ್ಥ ಆಯ್ತಾ? ಆಯ್ತು, ಖಂಡಿತವಾಗಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಅಪ್ಪನ ಗಳಿ ಆಗೋದು ಬರ್ತಾ ಇದ್ದಾನೆ. ಓಕೆನಾ? ಪರವಾಗಿಲ್ಲ ಶಿಲ್ಪ, ನಿನ್ ಹೀರೋ ಸರಿಯಾಗಿ ಟೈಮ್ ಕೀಪ್ ಅಪ್ ಮಾಡ್ತಾರಲ್ಲ. ಹಿ ಸೀಮ್ಸ್ ಬಿ ವೆರಿ ಪಂಕ್ಚುಯಲ್. ಹೋಗ್ ಕರ್ಕೊಂಬ. ಹಲೋ, ಬನ್ನಿ. ಇವರೇ ನಮ್ ತಂದೆ. ನಮಸ್ಕಾರ ಸರ್. ನಮಸ್ಕಾರ ಮಿಸ್ಟರ್ ರವಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಜಸ್ಟ್ ಎ ಮಿನಿಟ್ ಡ್ಯಾಡಿ. ರವಿ, ನೀವೇನ್ ಮಾಡ್ಕೊಂಡಿದ್ದೀರಾ? ಸ್ವಂತ ಜಮೀನಿದೆ, ಸ್ವತಃ ದುಡಿತಾ ಇದ್ದೀನಿ. ಪುರ್ಸೊತ್ತಾಗಿದ್ದಾಗ ನಮ್ದೇ ಜೀಪ್ ಇದೆ, ಬಾಡಿಗೆ ಓಡಿಸ್ತಾ ಇರ್ತೀನಿ. ಗುಡ್. ಮಿಸ್ಟರ್ ರವಿ, ನಮ್ಮ ಶಿಲ್ಪ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಕೆ ತುಂಬಾ ಬುದ್ಧಿವಂತೆ, ವಿಶಾಲ ಮನಸ್ಸು, ಒಳ್ಳೆ ಹೃದಯ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳಲಾರೆ. ಮಿಸ್ಟರ್ ರವಿ, ಅನಿರೀಕ್ಷಿತವಾಗಿ ನಾನು ಬಂದ ಕಾರಣ ನಿಮಗೆ ಗೊತ್ತಿರ್ಬೇಕಲ್ಲ? ಗೊತ್ತು ಸರ್. ಶಿಲ್ಪ ನನ್ನನ್ನ ಪ್ರೀತಿಸ್ತಾ ಇದ್ದಾಳೆ, ನಾನು ಶಿಲ್ಪನ್ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ನಮ್ಮಿಬ್ಬರ ನಡುವೆ ಅಡ್ಡವಾಗಿರೋ ಗೋಡೆ ಅಂತಸ್ತು. ಐ ಲೈಕ್ ಯುವರ್ ಫ್ರಾಂಕ್ನೆಸ್. ಕೀಪ್ ಇಟ್ ಅಪ್. ಅಂತಸ್ತು, ಐಶ್ವರ್ಯ, ದೇ ಆರ್ ಮೀನಿಂಗ್ಲೆಸ್. ಅದಕ್ಕೆಲ್ಲ ಬೆಲೆ ಕೊಡೋನಲ್ಲ. ನನಗೆ ಬೇಕಾಗಿರೋದು ಗುಣ. ಒಬ್ಬ ಕವಿ ಹೇಳಿದಾನೆ, ವೆನ್ ಮನಿ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ವೆನ್ ಹೆಲ್ತ್ ಇಸ್ ಲಾಸ್ಟ್, something is lost. When character is lost, everything is lost. ರವಿ ಕೊಡಮ್ಮ. ಥ್ಯಾಂಕ್ ಯು. ಬಾ, ಕೂತ್ಕೋ. ಮಿಸ್ಟರ್ ರವಿ ಸರ್, ನಿಮ್ ತಂದೆಯವ್ರನ್ನ ನಾಳೆ ಪರಿಚಯ ಮಾಡಿಸ್ತೀರಾ? ಆಗ್ಲಿ ಸರ್. ಗುಡ್. ಅಪ್ಪ, ಇದೇನಪ್ಪ ರಿಪೇರಿ ಮಾಡ್ಕೊಂಡು ಕೂತಿದ್ಯಲ್ಲ, ಬೇಗ ಎದ್ ಬಾ. ನಾನ್ಯಾಕೋ ಅವ್ರ ನೋಡಕ್ ಬರ್ಬೇಕು? ನಾನು ಗಂಡಿನ ಅಪ್ಪ. ಅದ್ ನನಗೆ ಗೊತ್ತಪ್ಪ. ಈ ಜಂಬಾನೆಲ್ಲ ಬಿಟ್ಟು ಮೊದ್ಲು ಗಾಡಿ ಹತ್ತು. ನಿನ್ ಮಗನಿಗೆ ಹೆಣ್ಣು ಬೇಕಾದ್ರೆ ಹೆಣ್ಣನ ಮನೆಗೆ ನೀನ್ ಮೊದ್ಲು ಹೋಗ್ಬೇಕು. ಇದೇ ನಮ್ ಸಂಪ್ರದಾಯ. ಅವ್ರನ್ನ ಭಾರಿ ಶ್ರೀಮಂತರು ಅಂತೀಯಾ? ಇರಬಹುದು, ಆದ್ರೆ ನಿನ್ನಷ್ಟು ಅವ್ರಿಗೆ ಪೊಗ್ರಿಲ್ಲ. ಶ್ರೀಮಂತರು ಹೇಗಿರ್ಬೇಕು ಅನ್ನೋದನ್ನ ಅವ್ರು ನೋಡ್ ಕಲಿಬೇಕು. ಹೇಳು, ಹೊತ್ತಾಯ್ತು. ಆಯ್ತಪ್ಪ, ನೀನ್ ಹೋಗಿ ಬಟ್ಟೆ ಇಟ್ಬಿಟ್ವಾ, ನಾನ್ ಜೀಪಲ್ಲಿ ಕೂತಿರ್ತೀನಿ. ನಮಸ್ಕಾರ. ನಮಸ್ಕಾರ. ಇವರೇ ನಮ್ ತಂದೆ. ನಮಸ್ಕಾರ. ನಮಸ್ಕಾರ. ಆಡಿಟರ್ ಸುಂದರ್ ನೀವೇನು ಸರ್? ಹೌದು. ನಮಸ್ಕಾರ ಸರ್. ನಮಸ್ಕಾರ. ನಂದಿಗಿರಿ ಎಸ್ಟೇಟ್ ಇಂದ ಮ್ಯಾನೇಜರ್ ನಿಮ್ಮನ್ನು ಕರ್ಕೊಂಬನ್ನಿ ಅಂತ ಜೀಪ್ ಕಳಿಸ್ಯಾರ ಸರ್.
ಓ ಥ್ಯಾಂಕ್ ಯು. ದಯವಿಟ್ಟು ಬ್ಯಾಗ್ ಕೊಡಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಥ್ಯಾಂಕ್ ಯು. ಆಡಿಟರ್ ಸಾಹೇಬರಿಗೆ ಸುಸ್ವಾಗತ. ದಯಮಾಡಿಸ್ಬೇಕು ಮಹಾಪ್ರಭುಗಳು. ಇವರು ನಮ್ಮ ಮ್ಯಾನೇಜರು ಕಾಮದೇವರು ಇದ್ದ ಹಾಗೆ. ತಾವ್ ಏನ್ ಕೇಳಿದ್ರು ತಕ್ಷಣ ಹಾಜರ್ಪಡಿಸ್ಬಿಡ್ತಾರೆ. ತಾವ್ ಯಾವ್ದಕ್ಕೂ ಯೋಚನೆ ಮಾಡಬೇಡಿ. ರೀ ಮ್ಯಾನೇಜರ್, ಏನ್ರಿ ಇದೆಲ್ಲ ತಮಾಷೆ? ಯಾಕೆ ಸ್ವಾಮಿ, ಸ್ವಾಗತ ಅಮೋಘವಾಗಿಲ್ವೇ? ತುಂಬಾ ಅಸಹ್ಯವಾಗಿದೆ. ಏನ್ ಮಾಡೋದು, ಇದು ನಮ್ಮ ಪದ್ಧತಿ. ಓಹೋ, ಎಲ್ಲೋ ಜಮಾ ಖರ್ಚಿನ ಲೆಕ್ಕಾಪತ್ರಗಳೆಲ್ಲ ಎರ್ರಾಬಿರಿ ಆಗಿರ್ಬೇಕು. ಅದಕ್ಕೆ ಈ ಬೆಣ್ಣೆ ಹಚ್ಚೋ ವ್ಯವಹಾರ ಅಂತ ಕಾಣಿಸುತ್ತೆ. ಛೆ, ಹಾಗೇನಿಲ್ಲ ಸರ್. ಲೆಕ್ಕಾಚಾರದ ಪಾಡಿಗೆ ಲೆಕ್ಕಾಚಾರ, ಉಪಚಾರದ ಪಾಡಿಗೆ ಉಪಚಾರ. ನಾಳೆ ಬೆಳಿಗ್ಗೆ ಆಡಿಟ್ ಚೆಕಿಂಗ್ ಮಾಡ್ತೀನಿ. ಎಲ್ಲ ರೆಡಿಯಾಗಿರ್ಬೇಕು. ಏನೇ ಮಂಜೆ, ಈಗಲಿಂದಾನೆ ಗಂಡನ್ನ ಆಟ ಆಡ್ಸಕ್ ಶುರು ಮಾಡ್ಕೊಂಡ್ಬಿಟ್ಟೆ? ಗಂಡನ? ನನ್ ಗಂಡನ? ಕತ್ನಲ್ಲಿ ತಾಳಿನೇ ಇಲ್ಲ. ಅಪ್ಪ ಅಪ್ಪ ಆಯ್ತು, ಅಮ್ಮ ಅಪ್ಪ ಆಯ್ತು, ತಾಳಿದಾನೆ ಮಧ್ಯ ತಕರಾರು? ಉಂಟೇ ಉಂಟು. ಬರೀ ಅಪ್ಪ ಅಮ್ಮನೇ ಏನು, ನಾನೂ ಒಪ್ಕೊಂಡಿದ್ದೀನಿ. ಆದ್ರೆ 10 ಜನದ ಎದುರಿಗೆ ಆ ದೇವ್ರು ಒಪ್ಕೋಬೇಕು. ಅಲ್ಲಿವರೆಗೂ ನೀನ್ ನನ್ ಗಂಡನೂ ಅಲ್ಲ, ನಾನ್ ನಿನ್ ಹೆಂಡತಿನೂ ಅಲ್ಲ. ಮಂಜೆ, ನಿನಗೆ ಪ್ರಾಣಕ್ಕೆ ಪ್ರಾಣ ಕೊಡೋಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ನಾನು. ನನಗೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತೀಯಲ್ಲ, ಇದು ನ್ಯಾಯನಾ? ಅಯ್ಯೋ, ಬೇಜಾರ್ ಮಾಡ್ಕೋಬೇಡಿ. ಹೆಣ್ಮಕ್ಳು ಮನ್ಸು ಅಂದ್ರೆ ಹೀಗಿರ್ಬೇಕು. ಇಲ್ಲಿದ್ರೆ ಅವ್ರ ಜನ್ಮ ಬಹಳ ಕಷ್ಟ. ಅದಕ್ಕೆ ನಾನು ನಿನ್ನ ಇಷ್ಟಪಡೋದು. ಇದೇರ್ಬೋದು ಈ ಪಾಠ ನಡುತ್ತಾ ಇದ್ದೀರಾ? ಏನಯ್ಯ ಇದು, ಇಷ್ಟೊಂದ್ ಚಳಿ, ಕರಳೆಲ್ಲ ಗಡಗಡ ಅಂತ ನಲಗುತ್ತಲ್ಲಯ್ಯ. ಎಷ್ಟೇಟು ಅಂದ್ರೆ ಹಿಂಗೇನೆ ಬುದ್ಧಿ. ಈ ಚಳಿ ತಡ್ಕೊಳಕ್ಕೆ ರಗ್ ಅಷ್ಟೇ ಅಲ್ಲ, ಇದ್ರೊಳಗೆ ಒಂದ್ ಎದ್ರು ಕೂಡ ತಡ್ಕೊಳಕ್ ಹಾಕಿಲ್ಲ. ನೋಡಯ್ಯ, ನನ್ನ ಹತ್ರ ಈ ತರ ಮಾತಾಡಬೇಡ. ಸರಿ ಬುದ್ಧಿ. ಇದು ಮಾತ್ರ ಆಗ್ಬಾರ್ದು. ಈ ನರಕ ನಿಮ್ಗೆ ನಿಲ್ಬೇಕು ಅಂದ್ರೆ ನೀವು ತಕ್ಷಣ ಒಂಚೂರು ಹಾಕ್ಬೇಕಲ್ಲ. ಏನ? ಸಕಲ ರೋಗಾನಿಗೆ ಸಾರಾಯ ಮಂದು ಅಂತ ಹೇಳಲ್ವೇ? ನಿಮ್ಗೆ ಅಡಿಗೆ ರಮ್ಮು, ಜಿನ್ನು, ವಿಸ್ಕಿ, ಸರಿ, ನಿಮಗೆ ಈ ಹಾಲೆ ಗಟ್ಟಿ. ಬರ್ತೀನಿ. ಈ ಗಂಡಿನ ಜನ್ಮನೇ ಬಹಳ ಕಷ್ಟ ಸರ್. ಅಂಥದ್ರಲ್ಲೂ ಈ ಹಾಳಾದ ಲೆಕ್ಕ ಒಪ್ಸೋದಿದೆ ನೋಡಿ, ಅದ್ರಂತ ದೊಡ್ಡ ಕೆಲಸ ಯಾವುದೂ ಇಲ್ಲ ಸರ್. ರೇ, ಏನ್ರಿ ಇದು ಹೊಲ್ಸ್ ಅಕೌಂಟ್? ಇದಕ್ಕೆಲ್ಲ ಸೈನ್ ಮಾಡ್ಬಿಟ್ಟು ಹೋಗಕ್ಕೆ ನನ್ನೇನು ಬಕ್ರ ಅಂತ ತಿಳ್ಕೊಂಡ್ರ? ಸರ್, ನಾನು ಮ್ಯಾನೇಜರ್. ಹಣ್ಣು ತಿಂದೋನ್ ನುಣಚ್ಕೊಂಡ, ಸಿಪ್ಪೆ ತಿಂದೋನ್ ಸಿಕ್ಕಾಕಂಡ ಅಂತ ಆ ಹಾಳ್ ಲೆಕ್ಕ ಬರೆಯೋ ಗುಮಾಸ್ತ ತಪ್ಪು ಮಾಡಿದ್ದಾನೆ. ನಾನೇ ಕೂತು ಎಲ್ಲ ಲೆಕ್ಕ ಸರ್ ಮಾಡ್ಬಿಡ್ತೀನಿ ಸರ್. ನಾಳೆ ಅದೇನ್ ಮಾಡ್ತೀನೋ ಮಾಡಿ ನೋಡೋಣ. ಲೆಕ್ಕ ಎಲ್ಲ ಸರಿಯಾಗಿರ್ಬೇಕು, ಇಲ್ಲ ನೀವೇ ತಪ್ಪಿತಸ್ಥ ಅಂತ ಹೇಳಿ ಜೈಲಿಗೆ ಹಾಕ್ಸ್ಬೇಕಾಗತ್ತೆ. ನಿಮ್ಮಂಥವ್ರ ಮುಖ ನೋಡಕ್ಕೆ ಚಿಚಿ ಐಸೆ ಗೆಟ್. ಓಹೋ, ಏನ್ದವ್ರು ಒಳಗಡೆ ಆಡಿಟ್ ಸಾಬ್ರು ಸಿಕ್ಕಾಪಟ್ಟೆ ಕೂಗಾಡ್ತಿದ್ರು. ನೀವೇನಾದ್ರೂ ಅವ್ರಿಗೆ ಚಳಿ ಜ್ವರ ಬಿಡಿಸ್ತಿದ್ರಾ? ಅವನ್ ಜನ್ಮಕ್ಕೆ ನನ್ ಜೋಡಾಕ ಯಾವ ಲೆಕ್ಕ ನನ್ನ ಮಗ ಒಪ್ತಾ ಇಲ್ಲ. ನನ್ನನ್ನೇ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಹೌದಾ? ನೀವೇನ್ ಯೋಚನೆ ಮಾಡ್ಬೇಡಿ. ನೀವು ಜೈಲಿಂದ ವಾಪಸ್ ಬರೋವರೆಗೂ ಈ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಎಲ್ಲ ನಾನು ಚೆನ್ನಾಗಿ ನೋಡ್ಕೋತೀವಿ. ಮುಚ್ಚ ಬಾಯ್ನ, ನಿನ್ ತಮಾಷೆಗೆ ಬೆಂಕಿ ಬಿತ್ತು. ಅವನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಏನಾದ್ರೂ ಉಪಾಯ ಹೇಳೋ. ಉಪಾಯ? ನೀವು ಜೈಲ್ಗೆ ಹೋಗ್ಬಾರ್ದು. ಹಾ, ಉಪಾಯ ನಂದು, ಅದು ಸಹಾಯ ನಿಮ್ದು. ಇಬ್ಬರಿಗೂ ಅಪಾಯ ಆಗ್ಬಾರ್ದು. ಅಲ್ಲ ಸ್ವಾಮಿ, ಆ ಮನುಷ್ಯ ಗುಂಡೆ ಹಾಕಲ್ಲ, ಗುಂಡು ಹಾಕಲ್ಲ, ಗುಡಿಗೂ ಹೋಗಲ್ಲ. ಅಂತವನ ಗುಂಡಿಗೆ ಹಾಕಿ ಕೆಡ್ಕೊಳ್ಳೋದು. ಹಾಲು ಹಾ, ಒಳ್ಳೆ ಶಿವಪೂಜೆನಲ್ಲಿ ಕರಡಿ ಬಿಟ್ಟಾಗೆ ಈಗ ಬೆಳಗಾಯ್ತಾ ನಿನಗೆ? ಕೊಟ್ಟಾಗು.
ಹೌದು ಸ್ವಾಮಿ. ಹಿಂಗ್ ಮಾಡಿದ್ರೆ ಹೆಂಗೆ? ಹಿಂಗ್ ಮಾಡಿದ್ರೆ ಹಂಗಾಗತ್ತೆ, ಹಂಗ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗ ಮಾಡಿದ್ರೆ ಹೆಂಗೆಂಗೋ ಆಗತ್ತೆ. ಹೋಗಿ ಹೋಗಿ ನಿನ್ನ ಕೇಳದ್ನೆಲ್ಲ ಉಪಾಯ. ಸರಿ ಇಲ್ಲ ಬಿಡಿ ನೀವು. ಕರ್ಮ. ಎತ್ತರವಾದ ಎಸ್ಟೇಟ್ನಲ್ಲಿ ಚಳಿ ಜ್ವರ ಎಲ್ಲ ಮಾಮೂಲು. ಯು ಡೋಂಟ್ ವರಿ ಸರ್. ಚಂಗನಕಲೆ ಔಷಧಿ ಕೊಟ್ಟು ಕಳಿಸ್ತೀನಿ, ತಗೊಳ್ಳಿ. ಡಾಕ್ಟ್ರೆ, ಮತ್ತೆ ಬರ್ತಿರಲ್ಲ? ಮತ್ತೆ ಬರೋ ಅವಶ್ಯಕತೆ ಇಲ್ಲ, ಔಷಧಿ ತಗೊಳ್ಳಿ. ಡೋಂಟ್ ವರಿ ಸರ್, ನಾನು ಬರ್ತೀನಿ. ಏನ್ ಬುದ್ಧಿ ಯೋಚನೆ ಮಾಡ್ತಿದ್ದೀರಾ? ನೀವೇನ್ ಯೋಚನೆ ಮಾಡ್ಬೇಡಿ. ಈ ಚಂಗ ಇರ್ಬೇಕಾದ್ರೆ ಹಂಗಂತ ಒಂದು ಉಪಾಯ ಹುಡುಕಿ ನನ್ನ ಮಗನ ಮಂಗನ ಕುಣಿತಲ್ ಹೋದ್ರೆ ನಮ್ದೊಂದ್ ಕಡೆ ಮೀಸೆನೆ ಬೋಳ್ಸ್ಬಿಡ್ತೀನಿ ನೋಡಿ. ದಂಡ ಇದು ಅದು ನೋಡಿ, ಇದು ಡಾಕ್ಟರ್ ಕೊಟ್ಟಿರೋ ಔಷಧಿ. ಇದನ್ನ ಚೆಲ್ಲಿ ಇದನ್ನ ಈ ಔಷಧಿ ಜಾಗಕ್ಕೆ ತುಂಬಿ ಹಾಗಿದೆ ನೋಡಿ ನನ್ನ ಉಪಾಯ ಏನು ಅಂತ. ನೀವೇ ಯೋಚನೆ ಮಾಡಬೇಕು, ಏನಪ್ಪ ಈ ನನ್ನ ಮಗನ ತಲೆ ಇಷ್ಟೊಂದಿದೆಯಾ ಅಂತ. ಈಗ ಬನ್ನಿ, ಫಾಲೋ ದಿ ಬ್ಲಾಡರ್, ಕಮಾನ್. ಡಾಕ್ಟರ್ ಔಷಧಿ ಕೊಟ್ಟವ್ರೆ, ಕುಡಿಬೇಕಂತೆ. ಕಾಯಿಲೆ ಬಾಸ್ ಆಯ್ತದ, ಕುಡಿದು ಬಿಡಿ. ಮೆತ್ಗೆ 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 ಮೆತ್ಗೆ. ಚಂಗಪ್ಪ, ಔಷಧಿ ಬಾರಿ ಘಾಟ, ತುಂಬಾ ಉರಿ. ಹೌದಾ? ಆ ಉರಿನೇ ಅದ್ರ ಗುರಿ. ಕಾಯಿಲೆ ವಾಸ ಆಗ್ತದೆ, ಕುಡಿದು ಬಿಡಿ ಎಲ್ಲ. ಎಲ್ಲ ಕುಡಿದ್ಬೇಕಂತೆ. ಚೂರು ಈಗ ನೆಮ್ಮದ ಮಲ್ಕಳಿ, ಕಾಯಿಲೆ ಎಲ್ಲ ವಾಸ ಆಯ್ತಂತೆ. ಉಪಾಯ ಹೊಳಿತು. ಈಗ ನೋಡು ಗುರು, ಮಂಜು 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 ಮಂಜಿ ಆಯ್ ತಗೊಂಬಂದಿದ್ಯಾ? ಅದಾಕೆ ಇಷ್ಟೊತ್ ಮಾಡ್ದೆ? ಕಣಿ ಕೇಳು. ಕೇಳೋಕ್ ಸಮಯ ಇದ್ದಿದ್ರೆ ಮುಂಚೆ ನೀವು ಅದನ್ನೇ ಕೇಳ್ತಾ ಇದ್ದೆ. ಏನೋ ಹೆಣ್ಮಗು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದಾಗೆ. ಮಂಜು, ಹಾಲು ಹಸಿದ ಬಿಸಿದ? ಯಾವದಯ್ಯ ಕಾಯ್ಕೊಂಡ್ ಸಮಾಧಾನ ಸಮಾಧಾನ, ನಮಗೂ ಅದು ಬೇಡವಾಗಿ ಇದೇ ಬೇಕಾಗಿತ್ತು. ನಮ್ಮ ಆಡಿಟ್ ಸಾಹೇಬ್ರಿಗೆ ಹಸಿ ಹಾಲು ಅಂದ್ರೆ ಪಂಚಪ್ರಾಣ. ಇಲ್ಲಿ ತಕೊಂಡೋಗಿ ರೂಮ್ನಾಗಿಟ್ಬಿಟ್ಟು ಬಂದ್ಬಿಡು. ಸರಿ.
ಕೊನೆಗೂ ಅಕ್ಸಾಲ್ಗ ಕೊಟ್ಟೆ ಬಿಟ್ಟ. ತಗೋ ಅರ್ಶಿನ ಕುಂಕುಮ. ಚಿಕ್ಕದಾಯ್ತು ಅನ್ಕೋಬೇಡ ಅತ್ತೆ, ದೇವರು ಕಣ್ ಬಿಟ್ಟೇ ಬಿಡ್ತಾನೆ. ಆಗ ಮಂಜಿಗೆ ನನ್ನ ಮನಸ್ಸಿನಲ್ಲಿರೋ ಒಡವೆನೆಲ್ಲ ಮಾಡಿ ಹಾಕಿಸ್ತೀನಿ. ತಾಳಿ ಯಾವಾಗ್ಲೂ ಚಿಕ್ಕದಾಗೇ ಇರ್ಬೇಕು. ನಾಯ್ಕ ನಾಯ್ಕ, ಇಲ್ಲಿ ನೋಡ್ ಬಾ, ನಮ್ ಕೃಷ್ಣ ತಾಳಿ ಮಾಡಿಸ್ಕೊಂಡ್ ಬಂದವನೇ. ನೋಡ್ ನೋಡು. ಕೃಷ್ಣ, ತೂಕ ಎಷ್ಟಾಯ್ತು? ನಾಕಾಣಿ ತೂಕ ಅಂದ, ನನಗೆ ಗೊತ್ತಾಗಬೇಕು. 200 ರೂಪಾಯಿ ಕೊಡು ಅಂದ, ಕೊಟ್ಟೆ ತಂದೆ. 200 ರೂಪಾಯಿನಾ? ಹೂ ಕಣತ್ತೆ. ಲೇ ಮಂಜು, ಕೃಷ್ಣ ತಾಳಿ ಮಾಡಿಸ್ಕೊಂಡ್ ಬಂದವನೇ, ನೋಡ್ ಬಾರೆ. ಇಲ್ಲ ಇಲ್ಲ, ನಾನ್ ಮದ್ವೆ ಮಾಡ್ಕೊಳ್ಳೋದಿಲ್ಲ. ಯಾಕೆ ಒಳ್ಳೆ ದೆವ್ವ ಹಿಡ್ದವಳಂಗ ಆಡ್ತಿದ್ಯಲ್ಲ, ನಿನ್ ಬುದ್ಧಿ ಕಟ್ಟಿದ್ಯೇನೋ? ನನ್ನ ಬುದ್ಧಿ ಕೆಟ್ಟಿದೆ, ದಯ ಹಿಡ್ದಿದೆ. ಕೃಷ್ಣ, ಇದನ್ ತಗೊಂಡು ಹೊರ್ಟು. ಮಂಜಿ, ಹುಡುಗಾಟ ಆಡ್ಬೇಡ. ನಾನು ಕೋಪ ಬಂದು ನಾನು ಮನುಷ್ಯನೇ ಅಲ್ಲ. ಎಷ್ಟು ಆಸೆ ಇಟ್ಕೊಂಡು ಈ ತಾಳಿ ಮಾಡಿಸ್ಕೊಂಡ್ ಬಂದಿದ್ದೀನಿ ಗೊತ್ತಾ? ತಾಳಿ, ಅಯ್ಯೋ ತಾಳಿ, ಈ ತಾಳಿ ಕಟ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಮೊದ್ಲೇ ಇದನ್ನ ತಗೊಂಡು ಇಲ್ಲಿಂದ ಹೊರಟೋಗ್ಬಿಡು. ಮಂಜಿ, ಮಂಜಿ, ದಯವಿಟ್ಟು ತಿರಸ್ಕರಿಸು ಬೇಡ. ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳೋಣ ಅಂತ ಬಂದೆ. ಮಾತಾಡ ಮಂಜಿ, ಅಳ್ಬೇಡ. ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ನಾನು ನಿನ್ನ ಮದುವೆ ಆಗೋ ನಿರ್ಧಾರಕ್ಕೆ ಬಂದಿದ್ದೀನಿ. ನಿಜ ಮಂಜಿ, ನಿನ್ನಾಣಿಗೂ ಸತ್ಯ. ನನ್ನ ನಂಬು. ಏನಿಲ್ಲ, ಅವನು ನಿನ್ ತಲೆ ಮೇಲೆ ಕೈ ಇಟ್ಟ, ಹಣೆಗೆ ಮುತ್ತಿಟ್ಟ, ನೀನ್ ಅವನ ಹೆಜ್ಜೆಗೆ ಮನೆಗೆ ಹೋಗಿಟ್ಟೆ. ಏನಿದ್ರ ಅರ್ಥ? ಏನು ಕೇಳ್ಬೇಡ. ಯಾಕೆ ಕೇಳಬಾರ್ದು? ನಿನ್ನ ಮೇಲೆ ನಾನು ಇಟ್ಟಿರೋ ಪ್ರೀತಿಗೆ ಇದೇ ನಾನು ನಿನ್ ಕೊಡೋ ಮರ್ಯಾದೆ? ಹೇಳಲ್ಲ ಹೇಳಲ್ಲ? ಸರಿ, ಹಾಗಾದ್ರೆ ನಾನೇ ಅವನು ವಿಚಾರಿಸ್ತೀನಿ. ಮಂಜಿಗೂ ನಿಂಗೂ ಏನ್ ಸಂಬಂಧ? ಅದನ್ನ ಕೆಳಕ್ ನೀನ್ ಯಾರು? ಏನಂದ್ರೆ ಅವ್ರ ಮೈ ಮುಟ್ಬೇಡ. ಹಾಗಾದ್ರೆ ಇವನು ಇವರು ನನ್ ಗಂಡ ಆಗೋರು. ಅಳ್ಬೇಡ ಮಂಜಿ, ಸಮಾಧಾನ ಮಾಡ್ಕೋ. ಯಾವಾಗ ಬರ್ತೀರಾ? ಮುಂದಿನ ತಿಂಗಳು ಬಿಡೋ ಮಾಡ್ಕೊಂಡು ಬರ್ತೀನಿ. ಆರೋಗ್ಯ ಚೆನ್ನಾಗಿ ನೋಡ್ಕೋ, ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡ. ನಿಮ್ಮನ್ನೇ ಕಾಯ್ತಾ ಇರ್ತೀನಿ. ಖಂಡಿತ ಬರ್ತೀನಿ. ಹೇಳು, ಬಸ್ ಗೊತ್ತಾಯ್ತು.
ಮನೆಹಾಳ ಆಚೆ ಗೆಟ್ಟು ನಾಲ್ಗೆ ಸತ್ತು ಒಳ್ಳೆ ದೆವ್ವದಂಗ್ ಕೂತಿದ್ಯಲ್ಲ. ತಗೋಯ್ ಮಚ್ಚು, ಇದರಿಂದ ನಮ್ಮನ್ನು ಕೊಚ್ಚಾಕ್ಬಿಡು. ಅಪ್ಪ ಅವ್ನ ಜೀವ ಏನ್ ಬೇಡ. ಕೃಷ್ಣಂದು ಏನು ತಪ್ಪಿಲ್ಲ. ಹೊಟ್ಟೆಲಿರೋ ಮಗು ಅವನಲ್ಲ. ಯಾರು ಹೇಳೆ? ಹೇಳು, ಯಾರು ಹೇಳೆ? ಅಪ್ಪ ನೀನು ನನ್ನ ಮಗಳಲ್ಲ. ನಿನ್ನ ನನ್ನ ನೋಡ ಹರಿದೋಯ್ತು. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಹೇಳೆ ಕಲ್ಕತ್ತಿ, ಬಾಯ್ ಬಿಡು. ಹೇಳೆ, ಹೇಳು, ಹೇಳ್ತೀನಮ್ಮ. ಮಂಜಿ, ಸ್ವಲ್ಪ ದಿನ ಬಿಟ್ಟು. ಏನೇ ಆಗ್ಲೇ ಲಗ್ನ ಕಳಿಸ್ತಾರ ಗಾಡ್ತಿಯಲ್ಲೇ? ಹೌದು ಮಾವ, ಇನ್ ಸ್ವಲ್ಪ ದಿವಸಕ್ಕೆ ಅವನು ಬರ್ತಾನೆ, ಲಗ್ನ ಆಗ್ತಾನೆ. ಅವ್ರು ಯಾವನು ಪರದೇಸಿ ಗುಟ್ಟಾಗಿ ಹುಡುಗಿನ ಕೇಳಿಸ್ಬಿಟ್ಟು ಊರ್ ಬಿಟ್ಟು ಹೋಗಿರೋ ಅವನ್ನ ಬರ್ತಾನೆ ಅಂತ ಹೆಂಗೂ ನಂಬೋದು? ಇಲ್ಲ ಮಾವ, ಅವನು ಬಹಳ ನಿಯತ್ತಿನ ಮನುಷ್ಯ, ಬಂದೇ ಬರ್ತಾನೆ. ಬರ್ತಾನೆ 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 ಅಂತ ಬಾಯಿ ಬಿಟ್ಕೊಂಡು ಕಾಯ್ಕೊಂಡು ಕುಂತಿರು. ಇಲ್ಲ ಅತ್ತೆ, ಅವನು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಒಂದ್ ಪಕ್ಷ ಬರ್ಲಿಲ್ಲ. ಮಂಜಿನ ನಾನ್ ಮದುವೆ ಆಗ್ತೀನಿ. ಅವನ ಮಗುಗೆ ನಾನ್ ತಂದೆ ಆಗ್ತೀನಿ. ನೀನು ಕೃಷ್ಣ ಅಲ್ಲ? ಅದೇ ಕೃಷ್ಣ ಕಣೋ. 25 ವರ್ಷಗಳ ಹಿಂದೆ ಆ ಎಸ್ಟೇಟ್ಗೆ ಬಂದು ಒಂದು ಸಂಸಾರಕ್ಕೆ ಬೆಂಕಿ ಇಟ್ಟ ಹಾಗೆ ಇವತ್ತು ಇಲ್ಲಿ ಬಂದು ಇಬ್ಬರು ಮಕ್ಕಳ ಭವಿಷ್ಯನ ಹಾಳು ಮಾಡೋದಕ್ಕೆ ಬಂದಿದೆಯಲ್ಲ ಕಟಕ. ಏನ್ ಹೇಳ್ತಾ ಇದ್ಯಾ? ಇವತ್ತು ನಾನು ನೇಣಗಂಬಕ್ಕೆ ಏರಿದ್ರು ಸರಿ, ಇವತ್ತು ನಿನ್ನ ಜೀವ ಬಿಡ ನನ್ನ. ಅವತ್ತು ನನ್ನ ಹೆಡೆ ತುಳಿದು ಹೋಗಿದ್ದ, ಇವತ್ತು ಇವನ್ ಹೆಣ ತುಳಿದು ಹೋಗ್ತೀನಿ. ಇಂಥ ಪಾಪಿಗಳು ಬದುಕಿರಬಾರ್ದು. ಬದುಕಿ ಬೇರೆಯವ್ರ ಬಾಳಿಗೆ ಬೆಂಕಿ ಹೆಚ್ಚೋದಕ್ಕೆ ಬಿಡಬಾರದು. ಅಪ್ಪ, ಹುಚ್ಚುಚ್ಚಾಗಿ ಏನೇನ ಮಾತಾಡೋಣ, ನಾನ್ ಸಹಿಸಲ್ಲ. ಹೌದು ಕಣ ಬರೀ, ಈಗ ನೀನ್ ಸಹಿಸಲ್ಲ. ಸುಖ ಉಂಡು ಮನೆಗೆ ದ್ರೋಹ ಬಗೆಯೋ ಈ ವಿಷ ಜಂತು ಇವನಿಗೆ ನೀನಲ್ದೆ ಇನ್ಯಾರು ವಹಿಸ್ಕೋಬೇಕು? ಛೀ, ಮನುಷ್ಯತ್ವ ಇಲ್ಲದೆ ಇರೋ ಕಾಡು ಮೃಗ ನೀನು. ತೀಟೆ ತೀರಿದ್ರೆ ಸಾಕು, ಒಟ್ಟು ಬಟ್ಟೆನ ಬಿಟ್ಟು ಬರೋ ಆದಿಮಾನವರು. ರವಿ, ಜ್ಞಾಪಕದಲ್ಲಿಟ್ಕೋ, ಜ್ಞಾಪಕದಲ್ಲಿಟ್ಕೋ. ನಾನು ಬದುಕಿರೋವರೆಗೆ ಈ ಭಿನ್ನಾಣಿಗಿತ್ತಿನ ನೀನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಕಣೋ. ಇದು ಸತ್ಯ. ಕ್ಷಮಿಸಿ ಸರ್, ನಮ್ಮ ತಂದೆಯವ್ರ ಮಾತಿನಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಯ್ತು. ಅವ್ರು ಯಾಕೆ ಆ ರೀತಿ ಆಡಿದ್ರು ಅಂತ ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಇದೆ. ಅದೇನೇ ಇರ್ಲಿ, ನಿಮ್ಮಿಬ್ಬರ ಮದ್ವೆನ ನಾನು ನಿಂತು ಮಾಡಿಸ್ತೀನಿ. ಹೇಗಪ್ಪ ಸಾಧ್ಯ? ಯೋಚನೆ ಮಾಡ್ಬೇಡಮ್ಮ. ಅಸಾಧ್ಯ ಅಂತ ಹೇಳಿದ್ದನ್ನ ಸಾಧ್ಯ ಮಾಡಿ ತೋರಿಸ್ತೀನಿ. ಇದು ಸತ್ಯ.
ಏನ್ ಶಿಲ್ಪ? ರವಿ, ಒಂದೊಂದ್ಸಾರಿ ನಂಗೆ ತುಂಬಾ ಭಯವಾಗುತ್ತೆ. ಆ? ಭಯ ಯಾಕೆ? ಇನ್ನು ನನ್ನನ್ನ ಕೈ ಬಿಟ್ಬಿಡ್ತಿರೋ ಅಂತ. ಶಿಲ್ಪ, ಏನ್ ಹೇಳ್ತಾ ಇದೀಯಾ? ಹೌದು ರವಿ, ಹಿಂದೆ ಒಂದ್ಸಾರಿ ನಿಮ್ ತಂದೆ ಮಾತು ಕೇಳಿ ನನ್ ಮರೆಯೋಕ್ ಪ್ರಯತ್ನ ಪಟ್ರಿ. ಈಗ ಮತ್ತೆ ಅವ್ರ ಮಾತು ಕೇಳಿ ಎಲ್ಲಿ ನನ್ನ ದೂರ ಮಾಡ್ತಿರೋ ಅಂತ ತುಂಬಾ ಭಯವಾಗ್ತಾ ಇದೆ. ಶಿಲ್ಪ, ನನಗ್ ನಮ್ ತಾಯಿಗಿಂತ ನಮ್ ತಂದೆ ಕಂಡ್ರನ್ನೇ ಹೆಚ್ಚು ಪ್ರೀತಿ. ಅವರ ಇಡೀ ಬದುಕನ್ನೇ ನನಗೋಸ್ಕರ ತ್ಯಾಗ ಮಾಡಿದ್ದಾರೆ. ಅವ್ರಿಗೋಸ್ಕರ ಏನ್ ತ್ಯಾಗ ಮಾಡೋದಕ್ಕೂ ಸಿದ್ಧ. ಹಾಗಾದ್ರೆ ನೀವು ನನ್ ಮೇಲಿಟ್ಟಿರೋ ಪ್ರೀತಿನೂ ತ್ಯಾಗ ಮಾಡಕ್ ಸಿದ್ಧ? ಇಲ್ಲ ಶಿಲ್ಪ, ನಮ್ ತಂದೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಎಂದೂ ಅಡ್ಡಿ ಬರಲ್ಲ. ನೋಡಿ ರವಿ, ಈಗಾಗ್ಲೇ ನಮ್ ತಂದೆ ವಿರುದ್ಧ ನಿಂತ್ಬಿಟ್ಟಿದ್ದಾರೆ. ಇದಕ್ಕೇನಾದ್ರೂ ಉಪಾಯ ಯೋಚನೆ ಮಾಡಿ. ಮರ ಹಣ್ಣು ಬಿಡುತ್ತೆ, ಆದ್ರೆ ಆ ಹಣ್ಣನ್ನ ಇಂಥವ್ರೇ ತಿನ್ಬೇಕು ಅಂತ ಆಟ ಆಡಿದ್ರೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಏನೇ ಬಂದ್ರು ನಾನ್ ನಿನ್ನನ್ನ ಖಂಡಿತ ದೂರ ಮಾಡಕ್ ಸಾಧ್ಯವೇ ಇಲ್ಲ. ನಮ್ಮಿಬ್ಬರ ಪ್ರೇಮ ಅಮರ ಪ್ರೇಮ. ಅಮರ ಪ್ರೇಮ ಒಪ್ಪದೆ. ನಿಮ್ಮಿಬ್ರು ಪ್ರೇಮಕ್ಕೆ ನಾನು ವಿರೋಧಿ ಅಲ್ಲ. ಆದ್ರೆ ಆ ದೇವರೇ ಬಂದು ಶಿಲ್ಪನ್ಗೂ ರವಿಗೂ ಮದುವೆ ಮಾಡಿಸ್ಬೇಕು ಅಂತ ಹಠ ಹಿಡಿದ್ರು ಅದು ಸಾಧ್ಯ ಇಲ್ಲ. ಯಾಕೆಂತ ಕೇಳ್ತೀಯಾ? ಹೇಳ್ತೀನಿ, ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ನೀನ್ ಖಂಡಿತ ಹೇಳಲೇಬೇಕು. ರವಿ, ನನ್ ಮೇಲೆ ಆಣೆ. ಬೇಡ, ಆಣೆ ಇಡಬೇಡ ಕಣ. ನೀನ್ ಅದನ್ನ ಕೇಳಿದ್ರೆ ಅದೇನಾದ್ರೂ ಅವ್ರಿಗೆ ಹೇಳಪ್ಪ. ಶಿಲ್ಪ ನಿನ್ನ ತಂಗಿ ಕಣ. ಶಿಲ್ಪ ನಿಮ್ ತಂಗಿನ? ಹಾಗಂತ ನಿಮ್ ತಂದೆ ಹೇಳಿದ್ರಾ? ಶಿಲ್ಪ ನಿನ್ ತಂಗಿನೂ ಅಲ್ಲ, ನೀನು ಅವಳ ಅಣ್ಣನೂ ಅಲ್ಲ. ಹಾಗಂತ ನಮ್ ತಂದೆ ಹತ್ರ ಬಂದು ಹೇಳಿ ಸರ್. ಓ ಎಸ್, ಆಯ್ತು, ನಡಿ ನಿಮ್ ತಂದೆ ಹತ್ರ. ಕಡ್ಲೆ ಹಿಟ್ಟು ತಂದೆ ಇಲ್ಲ? ಹೌದು. ತಗೊಳ್ಳಿ. ಬೇಡ. ಯಾಕೆ ಬೇಡ? ಪ್ರಶ್ನೆ ಕೇಳಬೇಡ ಅಮ್ಮ. ಶಿಲ್ಪ ಅಣ್ಣ ತಂಗಿರ ಅಲ್ವೇ ಅಲ್ಲ. ಶಿಲ್ಪ ತಂದೆ ಬಂದಿದ್ದಾರೆ, ಕೇಳು. ಅವನ್ನೇನ ಕೇಳೋದು? ಹೆಂಡತಿ ಮಕ್ಕಳು ಅನ್ನೋ ಸಂಬಂಧಕ್ಕೆ ಮರ್ಯಾದೆ ಕೊಡದೇ ಇರೋ ಮೃಗ ಅವನು. ನೀನು ಶಿಲ್ಪನ ಚಚೆ, ನೀನ್ ಯಾವ ನರಕಕ್ಕೆ ಹೋಗ್ತೀವೇನೋ? ನೋಡು ಕೃಷ್ಣ, ನನ್ನ ಮೇಲಿನ ದ್ವೇಷಕ್ಕೆ ಇವರಿಬ್ಬರು ಬಲಿ ತಗೋಬೇಡ. ಯಾರ ಪಾಪಕ್ಕೆ ಯಾರಿಗೆ ಶಿಕ್ಷೆ? ಅದನ್ನು ಯೋಚಿಸಬೇಕಾದ್ದು ನೀನು. ನಿಜವಾದ ಶಿಕ್ಷೆ ಅನುಭವಿಸ್ತಾ ಇರೋ ನಾನು ಕೂಡ ಗೋಮುಖ ವ್ಯಾಘ್ರ. ಕೃಷ್ಣ, ಕುಡಿದ ಮತ್ನಲ್ಲಿ ಏನೇನೋ ಮಾತಾಡಬೇಡ. ಕುಡಿದು ಮತ್ನಲ್ಲಿ ಇದೇ ಕುಡಿದು ಮತ್ನಲ್ಲಿ ಮಾಡಬಾರ್ದನ್ನು ಮಾಡಿ ಮಾತು ಕೊಟ್ಟು ಮಾನ ಕಳೆದು ಇವತ್ತು 4 ಜನರ ಮಧ್ಯೆ ಮರ್ಯಾದೆ ಜೀವನ ನಡೆಸ್ತಾ ಇರೋನು ನಾನೇ. ನಂಬುದವಳನ್ನ ನಂಬಿಸಿ ನಾಶ ಮಾಡಿದ್ದು ಅಲ್ಲದೆ ಈಗ ಏನು ಅರಿಯದ 2 ಜೀವಿಗಳನ್ನ ನರಕದ ಕೂಪಕ್ಕೆ ತಳ್ತಾ ಇರೋನು ನಾನೇ ಕಣೋ. ಮತಿಗೆಟ್ಟು ಮಮತೆಗೆ ಧಾರೆ ಎರೆದು ರಕ್ತ ಸಂಬಂಧ ಅಂತ ತಿಳಿದು ಒಂದೇ ರಕ್ತನ ಬೇರೆ ಅಂತ ಸಾಧಿಸ್ತಾ ಈ ಮುಗ್ಧ ಜೀವಿಗಳ ಬದುಕನ್ನ ಒಂದು ಮಾಡೋದಕ್ಕೆ ಹೊಂಚಾಗ್ತಾ ಇರೋನು ನಾನೇ. ಕೃಷ್ಣ ಅಲ್ಲ, ಕುಚೇಲ ಕಣೋ. ಕೃಷ್ಣನ ಹೆಂಡತಿ ಜೊತೆ ಕುಚೇಲನಾಗಿ ಜೀವನ ನಡೆಸ್ತಾ ಇದ್ದೀನಿ. ರಾಧೆಗಾಗಿ ಕೃಷ್ಣನ ಬರುವಿಕೆನೆ ಕಾಯ್ತಾ ಇರು. ಕನಕದಾಸನಾಗ್ಬಿಟ್ಟೆ. ಆದ್ರೆ ನನ್ನ ಎಲ್ಲ ನೋವನ್ನು ಮರೆಯೋದಕ್ಕೆ ನನಗೆ ಬಹಳ ಸಂಗಾತಿ ಆಗಿದ್ದು ಕುಡಿತಾ ಒಂದೇ. ಅದು ಇಲ್ಲಿ ತನಕ. ನಿನ್ನ ನೋಡಿದ ಮೇಲೆ
ಅದು ನನ್ನಿಂದ ದೂರವಾಗೋಯ್ತು. ಆ ದೂರ ಎಲ್ಲಿವರ್ ಅಂಜಿ ಮಂಜು ಮಂಜಿ ಚಂದ್ರು ಮಂಜಿ ಮಂಜಿ ಎಲ್ಲ ಹೋಗಿದ್ರಿ ಯಾಕೆ ಬರ್ಲಿಲ್ಲ ಸುಂದ್ರು ಎಲ್ಲ ಹೋಗಿದ್ರಿ ಹೇಳು ಮಂಜಿ ಹೇಳು, ನನ್ನ ಕ್ಷಮಿಸು ಮಂಜಿ. ನೀನು ಬದುಕಿ ಉಳಿದಿದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ನನ್ ಪಾಲಿಗೆ ಕೃಷ್ಣ ಇರ್ಲಿಲ್ಲ ಅಂದಿದ್ರೆ ನಿನ್ನಂಗೆ ಕುಡಿ ಸಮೇತ ಆತ್ಮಹತ್ಯೆ ಮಾಡ್ಕೋತಿದ್ದೆ. ಅವ್ರು ದೇವ್ರಾಗ್ ಬಂದು ಕಾಪಾಡಿದ್ರು. ನನ್ನ ಕ್ಷಮಿಸ್ಬಿಡು ಕೃಷ್ಣ. ಹೇಳು ಸುಂದರ, ಹೇಳು. ಭಗವಂತನ ಇಚ್ಛೆ ಏನಿತ್ತೋ ಅದಾಯ್ತು. 2 ಜೀವಿಗಳ ಹತ್ಯೆ ಆಗಬಾರದು ಅಂತ ನಾನು ಅವತ್ತ ಅವಳನ್ನ ಕಾಪಾಡಿದೆ. ಅವತ್ತಿನಿಂದ ಇವತ್ತಿನವರೆಗೂ ವಿಚಿತ್ರವಾಗಿ ಜೀವನ ಸಾಗಿಸ್ತಾ ಬಂದೆ. ಆದ್ರೆ ಊರಿನವರ ದೃಷ್ಟಿನಲ್ಲಿ ನಾವಿಬ್ಬರು ಗಂಡ ಹೆಂಡರಾಗಿ ನಟಿಸ್ತಾ ಈ ಊರಿನಲ್ಲೇ ಬದುಕು ಸಾಗಿಸ್ತಾ ಬಂದ್ವು. ಸುಂದರು, ಈಗಲಾದ್ರೂ ಗೊತ್ತಾಯ್ತಲ್ಲ ನಿನ್ನ ಜೀವನದ ಮಿಂಚಿನಲ್ಲಿ ಬೆಳಗ್ತಾ ಇರೋ ರವಿ ಯಾರು ಅಂತ. ಅಂದ್ರೆ ರವಿ ನನ್ನ ಮಗನ? ರವಿ 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 ನನ್ನ ಮಗನೇ, ಅಪ್ಪ ನನ್ನ ಕಂದ ರವಿ ಮಗನೇ. ಕೃಷ್ಣ ನನ್ನ ಪಾಲಿಗೆ ಸಾಕ್ಷಾತ್ ದೇವರಾಗಿ ಬಂದು ನಮ್ಮನ್ನೆಲ್ಲ ಕಾಪಾಡ್ದೆ. ನಿನ್ನ ಬದುಕಿನಲ್ಲಿ ನೀನು ಹೇಗೆ ಸುಖ ಕಾಣಲಿಲ್ವೋ, ನನ್ನ ಬದುಕಿನಲ್ಲೂ ನಾನು ಅದನ್ನೇ ಅನುಭವಿಸ್ದೆ. ಅವತ್ತು ಕೊಟ್ಟು ಮಾತನ್ನ ಹೊಳಿಸ್ಕೋಬೇಕು ಅಂತ ಖಂಡಿತ ಬಂದಿದ್ದೆ. ನಿರೀಕ್ಷೆ ಮಾಡದೇ ಇರೋ ಘಟನೆ ಅನಿರೀಕ್ಷಿತವಾಗಿ ನಡೆದೇ ಹೋಯ್ತೆ ಅಂತ ಜನಕ್ಕೆ ಹೆದರಿ ಹಿಂದಕ್ಕೆ ಹೋದೆ. ಮಂಜಿ ನನ್ನ ಪಾಲಿಗಿಲ್ಲ ಅಂತ ತಿಳಿದು ನಾನು ಮದುವೆನೇ ಮಾಡ್ಕೊಳ್ಳಿಲ್ಲ. ಹಾಗಾದ್ರೆ ಶಿಲ್ಪ ನನ್ನ ಮಗಳಲ್ಲ. ಕೃಷ್ಣ, ಹುಡುಗರು ಕಾಣಿಸ್ತಾ ಇಲ್ಲ. ಚಂದ್ರು, ಅವರಿಬ್ಬರು ಅಣ್ಣ ತಂಗಿ ಅಂತ ತಿಳ್ಕೊಂಡು ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಡ್ತಾರ ಏನೋ. ನಡಿ ಹೋಗೋಣ, ಬನ್ನಿ. ನಮ್ಮ ರವಿ ನೋಡ್ದ್ಯಾ? ಈ ಕಡೆ ಹೋದ್ರು. ಈ ಕಡೆ
ಅಪ್ಪ 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 ಎಂತ ಅನಾಹುತ ಮಾಡ್ಕೊಂಡೆಪ್ಪ. ಕೃಷ್ಣ ನಡಿ ನಡಿ ಬೇಗ ಆಸ್ಪತ್ರೆಗೆ ಹೋಗೋಣ. ನೀನೇ ನೀನು ನಾನು ನೋಡು ಶಿಲ್ಪ, ಯಾವತ್ತು ಯಾರ ಮುಂದೇನೂ ಹೇಳಬಾರ್ದು ಅಂತಿದ್ದ ಗೊತ್ತಿನ ವಿಷಯನ ಇವತ್ತು ನಿನಗೆ ಹೇಳ್ತಾ ಇದ್ದೀನಿ. ನೀನ್ ನನ್ ಮಗಳಲ್ಲಮ್ಮ, ನೀನ್ ನನ್ ಮಗಳಲ್ಲಮ್ಮ. ಯಾವತ್ತು ನನ್ನ ಮಂಜಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಗೊತ್ತಾಯ್ತು, ಆವತ್ತಿಂದ ನಾನು ಬೇರೆ ಮದ್ವೆನೇ ಆಗ್ಲಿಲ್ಲ. ಇವಳ ನೆನಪಿಗಾಕಿ ನಾನು ನಿನ್ನ ಅನಾಥಾಶ್ರಮದಿಂದ ತಂದು ಸಾಕಿ ಬೆಳೆಸ್ತೆ. ಇದೇ ಸತ್ಯ. ಶಿಲ್ಪ ನಿನ್ ತಂಗಿ ಅಲ್ಲ. ಸುಖ